मंगल मंगलास्तव वधो गावो हिता मंगला ध्यावो मंगल पाहु मंगल सदा सर्वत्र हि मंगला मांगल्यस्य दहा चिदंबर गुरु देहाधरी मंगला ज्याचे नाम सुपूर्ती गुण अवघे विश्वे करी मंगला गुरु ब्रह्मा गुरुर्विष्णु गुरुर्देवो महेश्वरः गुरुर् साक्षात् परब्रह्मा तस्मै श्री गुरवे नमः। बोला चिदंबर राजाराम महाराज की जय। जय चिदंबर। जय चिदंबर। प्रथम नमन गणपति गुरु राजा, प्रथम नमन गणपति गुरु राजा, तुझी सर्व माझा देवी देवा म्हणून प्रथम नमन गणपति गुरु राजा, माता पिता बंधु सद्गुरु स्वामी राया, माता पिता बंधु सद्गुरु स्वामी राया, तुझे विन थावया न पवे कोणी, प्रथम नमन गणपति गुरु राजा, प्रथम नमन गणपति गुरु राजा, भवसागर तारू एकची सद्गुरु, भवसागर तारू एकची सद्गुरु, तुझे विन अधिकारू, तुझे विन अधिकारू नसे कोणी, प्रथम नमन गणपति गुरु राजा, प्रथम नमन गणपति गुरु राजा, दास म्हणे गुरु आनंद सागर, दास म्हणे गुरु आनंद सागर, पूर्ण चिदंबर, पूर्ण चिदंबर स्वामी माझा, प्रथम नमन गणपति गुरु राजा, प्रथम नमन गणपति गुरु राजा, चिदंबर महाराज जय जय चिदंबर महाराज, हरवड़ गणराज जय जय चिदंबर महाराज, चिदंबर हरि जय जय चिदंबर हरि, शिव 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 सांब चिदंबर, हरि हर सांब चिदंबर। बोला सद्गुरुनाथ महाराज की जय। साष्टांग नमस्कार गुरुಗಳೇ, साष्टांग नमस्कार ಎಲ್ಲರಿಗೂ। ಗುರುಗಳಿಗೆ ಎಲ್ಲರಿಗೂ ಸಾಷ್ಟಾಂಗ ನಮಸ್ಕಾರ. ಜೈ ಚಿದಂಬರ. साष्टांग नमस्कार। राजाधिराज सद्गुरुनाथ महाराज की जय। श्री गुरुदेव दत्त। गुरुर्ब्रह्मा गुरुर्विष्णु गुरुर्देवो महेश्वरा, गुरु साक्षात् परब्रह्मा तस्मै श्री गुरुवे नमः। गुरु साक्षात् परब्रह्मा तस्मै श्री गुरुवे नमः। ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ, ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ, ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ, ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ, ಜಯ ಜಯ ರಘುವೀರ ಸಮರ್ಥ। ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥ ಪ್ರದಾಯನೇ, ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ। ಔದುಂಬರ ನಿವಾಸಿ ಭಕ್ತಾಭಿಮಾನಿ राजाधिराज श्री सद्गुरु शिव चिदंबरेश्वर महाराज की जय। श्री सद्गुरुदास राजा राम महाराज की जय। सकल साधु संत महाराज की जय। जय जय रघुवीर समर्थ। ಭಕ್ತಿಯೊಳು ತುಕಾರಾಮ, ಅನುಭವದಲ್ಲಿ ಜ್ಞಾನದೇವ, ಶಾಂತಿಯೊಳು ಏಕನಾಥ, ವೈರಾಗ್ಯದೊಳು ಶುಕಮುನೀತ, ನಮಸ್ಕಾರ ಗುರುವೇ ಶ್ರೀ ಸದ್ಗುರು ರಂಗನಾಥ। ಶಿವ 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 ಸಾಂಬ ಚಿದಂಬರ, ಹರ 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 ಸಾಂಬ ಚಿದಂಬರ। ಶಿವ 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 ಸಾಂಬ ಚಿದಂಬರ, ಹರ 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 ಸಾಂಬ ಚಿದಂಬರ।
ಶಿವ 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 ಸಾಂಬ ಚಿದಂಬರ ಹರ 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 ಸಾಂಬ ಚಿದಂಬರ ಶಿವ 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 ಸಾಂಬ ಚಿದಂಬರ ಹರ 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 ಸಾಂಬ ಚಿದಂಬರ ಶಿವ 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 ಸಾಂಬ ಚಿದಂಬರ ಹರ 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 ಸಾಂಬ ಚಿದಂಬರ ಶಿವ 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 ಸಾಂಬ ಚಿದಂಬರ ಹರಿಹರ ಹರಿಹರ ಸಾಂಬ ಚಿದಂಬರ ಔದುಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾಧಿರಾಜ ಶ್ರೀ सद्गुरु शिव चिदंबरेश्वर गुरु महाराज की जय। श्री सद्गुरुदास राजा राम महाराज की जय। सकल साधु संत महाराज की जय। जय जय रघुवीर समर्थ ಶ್ರೀರಾಮ್। ಪ್ರಪ್ರಥಮವಾಗಿ ನನ್ನ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಕಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ನಮಸ್ಕಾರಗಳನ್ನು ಸಲ್ಲಿಸಿ, ಪೂರ್ಣಾವತಾರಿಗಳು ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ಮತ್ತು ಅವರ ಅಂತರಂಗದ ಶಿಷ್ಯ ಶ್ರೇಷ್ಠರಾಗಿರುವಂತಹ ಶ್ರೀ ಸದ್ಗುರುದಾಸ ರಾಜಾರಾಮ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಮಹಾಸ್ವಾಮಿಯ ಪರಾವತಾರವೇ ಆಗಿರುವಂತಹ ಅಗಡಿ ಆನಂದವನ ಕ್ಷೇತ್ರದ ಕ್ಷೇತ್ರಾಧಿಪತಿಗಳಾದ ಶ್ರೀ ಸದ್ಗುರು ಶೇಷಾಚಲ ಗುರು ಮಹಾರಾಜರ ಮತ್ತು ಅವರ ಅಂತರಂಗದ ಶಿಷ್ಯ ಶ್ರೇಷ್ಠ ಸದ್ಗುರು ನಾರಾಯಣ ಭಗವಾನ್ ಮಹಾರಾಜರ ಶ್ರೀಚರಣಗಳಿಗೆ ದಂಡವತ ನಮಸ್ಕಾರಗಳನ್ನು ಸಲ್ಲಿಸಿ, ಈ ಒಂದು ಅಭಂಗ ಸತ್ಸಂಗ ಕಾರ್ಯಕ್ರಮದ ಸಂಪೂರ್ಣ ರೂವಾರಿಗಳು ಪರಮ ಕರುಣಾಮೂರ್ತಿಗಳು ಆಗಿರುವಂತಹ ಪರಮ ಪೂಜ್ಯ ಸಂತ ಶ್ರೇಷ್ಠ ಶ್ರೀ ಗುರು ಚಿದಂಬರ ದೀಕ್ಷಿತ ಗುರು ಮಹಾರಾಜರ ಪಾದಾರ ವಂದಿಗಳಿಗೆ ನನ್ನ ಭಕ್ತಿಪೂರ್ವಕ ಅನಂತ ದಂಡವತ ಪ್ರಣಾಮಗಳು. ಪ್ರತಿನಿತ್ಯದಲ್ಲೂ ಜರುಗುವಂತಹ ಈ ಅಭಂಗ ಸತ್ಸಂಗವನ್ನು ಅತ್ಯಂತ ವ್ಯವಸ್ಥಿತವಾಗಿ ನಡೆಸಿಕೊಂಡು ಬರುತ್ತಿರುವಂತಹ ನಮ್ಮೆಲ್ಲರ ಆತ್ಮೀಯ ಗುರು ಭಗಿನಿಯರಿಗೆ ನನ್ನ ಭಕ್ತಿಪೂರ್ವಕ ವಂದನೆಗಳನ್ನು ಸಲ್ಲಿಸಿ, ಇವತ್ತಿನ ಈ ಒಂದು ಸತ್ಸಂಗ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗುರು ಬಂಧುಗಳಿಗೆ, ಗುರು ಭಗಿನಿಯರಿಗೆ, ತಾಯಂದಿರಿಗೆ ಎಲ್ಲರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ನಾವು ನೀವುಗಳೆಲ್ಲ ಇವತ್ತಿನ ಈ ಒಂದು ಅಪೂರ್ವವಾದಂತಹ ಸಮಯ, ಜೀವನದ ಒಂದು ಸಾರ್ಥಕತೆಯ ಮಾರ್ಗವನ್ನು ಮಹಾತ್ಮರು ಯಾವ ರೀತಿ ನಮಗೆ ಅಭಂಗ ರೂಪದಿಂದ ನಮಗೆ ಇನ್ನೂ ತೋರಿಸಿಕೊಳ್ತಾ ಇದ್ದಾರೆ. ಮತ್ತು ಇದರಲ್ಲಿ ನಮ್ಮಲ್ಲಿ ಏನು ಬದಲಾವಣೆ ಆಗಬೇಕು, ಆಂತರಿಕವಾಗಿ ಏನು ಬದಲಾವಣೆ ಆಗಬೇಕು, ಬಾಹ್ಯವಾಗಿ ನಮ್ಮಲ್ಲಿ ಏನು ಬದಲಾವಣೆ ಕಂಡು ಬರಬೇಕು, ಯಾವ ಬದಲಾವಣೆಗಳು ನಮ್ಮಲ್ಲಿ ಆಗೋದ್ರಿಂದ ಮಹಾಸ್ವಾಮಿ ನಮ್ಮನ್ನು ತಮ್ಮವನನ್ನಾಗಿ ಮಾಡ್ಕೋತಾನ ಅಥವಾ ಇವ ನಮ್ಮವ ಅಂಥೇಳಿ ಹೆಂಗೆ ದಾಸ್ ರಾಜಾರಾಮ್ ಮಹಾರಾಜರನ್ನು ಅಪ್ಕೊಂಡು ಎಲ್ಲ ದೇವದೇವತೆಗಳಿಗೆ ಹೆಂಗೆ ಹೇಳಿದ್ರಲ್ಲ ಮಹಾಸ್ವಾಮಿ, ಈ ನನ್ನ ಕೂಸ ನಾ ಏನು ಹೇಳಿದ ಆಜ್ಞೆ ಹಂಗೆ ನೀವು ಪಾಲಿಸ್ತೀರ, ಹಂಗೆ ಇವು ಏನಂತಾನೆ ಅದನ್ನು ನೀವು ಆಜ್ಞೆ ಪಾಲಿಸಬೇಕಂತೇಳಿ ದೇವದೇವತೆಗಳಿಗೆ ಆಜ್ಞೆ ಮಾಡಿದಂಥ ಈ ಒಂದು ಪ್ರಸಂಗವನ್ನು ನೆನೆಸಿಕೊಂಡಾಗ ನಾವು ಹಂಗೆ ಆಗಬೇಕು ಅನ್ನುವಂಥ ಒಂದು ಸಂಕಲ್ಪದೊಂದಿಗೆ ಸತ್ಸಂಗವನ್ನು ನಾವು ಪ್ರಾರಂಭ ಮಾಡೋಣ. ಇದೆಲ್ಲದಕ್ಕಿಂತ ಮೊದಲ ಈ ಒಂದು ಸಂಕಲ್ಪ ಮಾಡೋಕ್ಕಿಂತ ಮೊದಲ ಸಂಕಲ್ಪಕ್ಕೆ ಒಂದು ಪುಷ್ಟಿ ಕೊಡುವಂಥ ಮಾತನ್ನು ಸಮರ್ಥ ರಾಮದಾಸ್ ಮಹಾರಾಜರು ಹೇಳ್ತಾರ. ಜೇಥೆ ಸಾರಾಸಾರ ವಿಚಾರ ತೇಥೆ ಹೋಯ ಜಗದುದ್ಧಾರ ಅಂತ, ನವವಿಧ ಭಕ್ತಿಚ ಆಧಾರ ಬಹುತ ಜನಾಸಿ ಅಂಥೇಳಿ ಒಂದು ಓವಿ ದಾಸೋಹದೊಳಗೆ ಬರ್ತದ. ಅವ್ರಂತಾರ, ಎಲ್ಲಿ ಸಾರಾಸಾರ ವಿಚಾರ ನಡೀತದ ಅಲ್ಲಿ ಮಾತ್ರ ಜಗತ್ತಿನ ಉದ್ಧಾರ ಆಗಲಿಕ್ಕೆ ಸಾಧ್ಯದ. ಹಂಗೆ ಸಾರಾಸಾರ ವಿಚಾರ ಮಾಡುವಂಥ ಏಕೈಕ ಸ್ಥಳ ಯಾವುದು ಅಂದ್ರೆ ಸತ್ಸಂಗ. ಸತ್ಸಂಗದೊಳಗೆ ಮಾತ್ರ ಸಾರ ಮತ್ತು ಅಸಾರ, ಯಾವುದು ಸಾರದ ಯಾವುದು ಅಸಾರದ, ಯಾವುದನ್ನು ನಾವು ಯಾವುದರ ಬೆನ್ನು ಹತ್ತುವುದರಿಂದ ನಮಗೆ ಸುಖ ಸಿಗ್ತದೆ, ಯಾವುದರ ಬೆನ್ನು ಹತ್ತುವುದರಿಂದ ಕೇವಲ ದುಃಖವೇ ನಮ್ಮ ಪದರಿಗೆ ಬೀಳ್ತದೆ, ಇವನ್ನೆಲ್ಲ ವಿಚಾರ ಮಾಡಿಕೊಂಡು ಯಾವುದು ಕೊನೆವರೆಗೂ ನಮ್ಮ ಜೊತೆ ಬರ್ತದೆ, ಯಾವುದು ಏನಪ್ಪ ಅಂದ್ರೆ ಅದರ ಒಂದು ಆಯುಷ್ಯತೆ ಮೇಲೆ ನಾವರೇ ಅದರಿಂದ ಬಿಟ್ಟು ಹೋಗ್ಬೇಕಾಗ್ತದೆ, ಅವರೇ ನಮ್ಮಿಂದ ಬಿಟ್ಟು ಹೋಗ್ಬೇಕಾಗ್ತದೆ. ಒಟ್ಟಿನ ಮೇಲೆ ಯಾವುದು ಅಶಾಶ್ವತದ ಯಾವುದು ಶಾಶ್ವತದ ಇವನ್ನ ವಿಂಗಡಣೆ ಮಾಡಿ ಬದುಕುವವರು ಸಂತರು ಅಂತಾರವರು. ಏನ್ರಿ ಸಂತರು ಅಂದ್ರೆ ಏನು? ಸಂತರಂದ್ರೆ ಸಂತ ಸಮಾಗಮ, ಸಂತರ ಒಂದು ಸಂಘ ಅಂದ್ರೆ ಸಂತರು ಹೆಂಗಿರ್ಬೇಕಂದ್ರೆ ಜೋ ಜಾಣೇಲ ಭಗವಂತ ತಯಾನಾಮ ಬೋಲಿಜೆ ಸಂತ ಜೋ ಶಾಶ್ವತ ಆನಿ ಅಶಾಶ್ವತ ನಿವಾಡಕರಿ.
ಶಾಶ್ವತ ಮತ್ತು ಅಶಾಶ್ವತವನ್ನು ಬೇರೆ ಮಾಡಿಟ್ಟು ಬದುಕುವವರು ಸಂತರಂತಾರ. ಅಂಥ ಒಂದು ಸತ್ಸಂಗದೊಳಗೆ ನಾವು ನೀವುಗಳೆಲ್ಲ ಪಾಲ್ಗೊಂಡೆವು. ಯಾವುದು ಸತ್ಯ ಯಾವುದು ಅಸತ್ಯ ಅನ್ನುವಂಥದ್ದು ನಿರ್ಣಯಿಸಿದ ಮೇಲೆ ನಾವು ಭಗವಂತನ ಭಕ್ತಿ ಮಾಡ್ಲಿಕ್ಕೆ ಬರ್ತದೆ ಅಂತಾರವ್ರು. ಸಂಕಲ್ಪಾಭಿಮಾಯ ಸಂಸಾರಾಸಿ ಅಂತ ತುಕೊಬ್ಬರಾಯರಂದ್ರು, ಹೆಚ್ಚಿ ಥೋರ ಭಕ್ತಿ ಆವಡತಿ ದೇವ, ನನಗೆ ಇಂಥ ಭಕ್ತಿ ಸೇರ್ತದಪ್ಪ. ಸಂಕಲ್ಪಾಭಿಮಾಯ ಸಂಸಾರಾಸಿ, ಈ ಮಾಯೆಯಿಂದ ಕೂಡಿದಂಥ ಸಂಸಾರ ಇದು ನಶ್ವರ ಅದ, ಇದು ದುಃಖದಾಯಕದ, ಇದರಲ್ಲಿ ಸುಖ ಎಳ್ಳಷ್ಟು ಇಲ್ಲ, ಸುಖ ಕೊಡೋ ಸಾಮರ್ಥ್ಯನೂ ಇಲ್ಲ ಅಂತ ತಿಳ್ಕೊಂಡ ಅದನ್ನು ನೀನು ಬದಿಗಿಟ್ಟು ನೀನು ನನ್ನ ಪ್ರೇಮ ಮಾಡ್ಲಿಕ್ಕೆ ಬಂದೆ ಅಂದ್ರೆ, ಪ್ರೇಮಿಸಿದೆ ಅಂದ್ರೆ ಅದು ನನಗೆ ಭಕ್ತಿ ಅನಿಸ್ಕೋತದ. ಆವಾಗ ಮಾತ್ರ ನಿನ್ನ ಪ್ರೇಮ ನನ್ನ ಮೇಲೆ ಪರಿಪೂರ್ಣ ಹರಿಲಿಕ್ಕೆ ಸಾಧ್ಯದ ಅಂತೇಳಿ ತುಕಬ್ಬರಾಯರು ತಮ್ಮ ಒಂದು ಕೋಟಿ ಅಭಂಗಗಳನ್ನು ಭಕ್ತಿ ಮೇಲೆ ಬರೆದ್ರಲ್ಲ. ಆ 1 ಕೋಟಿ ಅಭಂಗದೊಳಗೆ ನಮ್ಮ ಮಹಾರಾಜರು ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಈ ಒಂದು ಅಭಂಗವನ್ನು ತಮ್ಮ ಪ್ರವಚನದೊಳಗೆ ಯಾವಾಗಾದರೂ ಬಳಸ್ತಿದ್ರು. ಅವ್ರು ಏನು, ಹೇಚಿ ತೋರ ಭಕ್ತಿ ಆವಡತಿ ದೇವ, ಇಂಥ ಭಕ್ತಿ ಸೇರ್ತದೆ ನೋಡಪ್ಪ ಅಂತೇಳಿ ಇಂಡೈರೆಕ್ಟ್ಲಿ ತಮಗೇನು ಭಕ್ತಿ ಸೇರ್ತದೆ ಅನ್ನುವಂಥದ್ದನ್ನು ತುಕೋಬ್ಬರಾಯರ ಅಭಂಗದ ಮುಖಾಂತರ ಹೇಳ್ತಿದ್ರು. ಹಂಗೆ ಭಕ್ತನಾದವನಂತಲೇ ಭಕ್ತಿ ಜ್ಞಾನ ವೈರಾಗ್ಯ ಇವು ಗರಿಷ್ಠ ಮಟ್ಟಕ್ಕೆ ಹೋಗಿ ಮುಟ್ಟು ಹಂಗೆ ಆದ್ರೆ ಮಾತ್ರ ಆ ಭಕ್ತನ ಭಕ್ತಿ ಸಫಲ ಆಗ್ತದ. ಅವ ಭಕ್ತನಾದರೂ ಸಹಿತ ಅಭಕ್ತನಂತೆ, ಅಂದ್ರೇನು ಅಭಕ್ತ ಅಲ್ಲ, ವಿಭಕ್ತನಂತೆ ಅವ ಅನಿಸ್ಕೋತಾನ ಅಂಥೇಳಿ ಸಮರ್ಥರು ಭಕ್ತಿಯ ಮರ್ಮವನ್ನು ಹೇಳ್ತಾರೆ. ಅದಕ್ಕೆ ನಾವು ನೀವುಗಳೆಲ್ಲ ಇವತ್ತಿನ ಅಭಂಗದೊಳಗೆ ಸಾರಾಸಾರ ವಿಚಾರವನ್ನು ಮಾಡುವಂಥ ಅಭಂಗವನ್ನೇ ಇದೆ ಇವತ್ತದ. ಆ ಅಭಂಗದವನ್ನು ಪ್ರಾರಂಭ ಮಾಡೋಕ್ಕಿಂತ ಮೊದಲ ತಮ್ಮೆಲ್ಲರ ಅಪೇಕ್ಷೆಯ ಮೇರೆಗೆ ನಮ್ಮ ತಾಯಿಯವರ ಕುರಿತಾಗಿ 2 ವಿಚಾರಗಳನ್ನು ನೀವು ತಿಳಿಸ್ರಿ ಎನ್ನುವಂಥ ಒಂದು ಇಚ್ಛೆಯನ್ನು ನೀವು ಪ್ರಕಟಪಡಿಸಿದ್ದಕ್ಕಾಗಿ ನಾನು ಹೇಳ್ತೀನಿ. ನಮ್ಮ ತಾಯಿಯವರ ಹೆಸರ ಜನಾಬಾಯಿ, ಜಾನಕಿಬಾಯಿ ಅನ್ನುವಂಥದ್ದು ಅಕ್ಕಿದ ಮೂಲ ಹೆಸರಿದ್ರೆ, ಜನಾಬಾಯಿ ಅನ್ನುವಂಥದ್ದು ಅಕ್ಕಿ ಲಗ್ನ ಆದ ಮೇಲೆ ಸ್ವತಃ ರಂಗರಾವ್ ಮಹಾರಾಜರೇ ಜನಾಬಾಯಿ ಅಂಥೇಳಿ, ಹೆಂಗೆ ಜ್ಞಾನೇಶ್ವರ ಮಾವುಲಿಯವರ ದಾಸಿ ಜನಾಬಾಯಿ ಇದ್ಲು, ಪಾಂಡುರಂಗನ ಪರಮ ಭಕ್ತರು ಜನಾಬಾಯಿ ಇದ್ಲು, ಹಂಗೆ ನಮ್ಮ ತಾಯಿ ಅಂದ್ರೆ ಮಹಾರಾಜರ ರಂಗರಾವ್ ಮಹಾರಾಜರ ಅತ್ಯಂತ ಪರಮ ಭಕ್ತರು. ಇಷ್ಟೇ ಯಾಕ ಮಾನಸ ಪುತ್ರಿ ಅಂತೇ ಇದ್ಲು. ಏನು ಈಗ ಏನು ಆಗಿಬಿಡ್ತು ಅಂದ್ರೆ, ನಮ್ಮ ತಂದೆಯವರಂದ್ರೆ ಮಾನಸ ಪುತ್ರ ಇದ್ದಂಗ. ನಮ್ಮ ಮಹಾರಾಜರಿಗೆ ಮಾನಸ ಪುತ್ರ ಯಾರಂದ್ರೆ ನಮ್ಮ ತಂದೆಯವರು. ನಮ್ಮ ತಂದೆಯವರು ಸಣ್ಣವರಲಿಕ್ಕಾಗಿ ತಂದೆ ತಾಯಿಗಳನ್ನು ಕಳ್ಕೊಂಡಿದ್ರು. ಮಹಾರಾಜರ ಆಶ್ರಯದೊಳಗೆ ಅವರು ಬೆಳೆದಂಗಾತು. ಯಾಕಂದ್ರೆ ಅವ್ರ ಸೋದರ ಅತ್ತಿ ನಮ್ಮ ಕುಬಕಡ್ಡಿಗೆ ಕರ್ಕೊಂಡು ಬಂದರು. ಕರ್ಕೊಂಡು ಬಂದಾಗ ಕುಬಕಡ್ಡಿಗೆ ಮಹಾರಾಜರು ಅಲ್ಲೇ ಬಂದು ಪ್ರಥಮವಾಗಿ ನಮ್ಮ ಏನಪ್ಪ ಅಂದ್ರೆ ಮಹಾರಾಜರಿಗೆ ಮತ್ತು ನಮ್ಮ ತಂದೆಯವರು ಸಣ್ಣ ಹುಡುಗಿದ್ದ ಅಂದ್ರೆ ಸ್ವಲ್ಪ 10-15 ವರ್ಷಕ್ಕೆ ಇರಬೇಕು. ಆವಾಗ ಉಪದೇಶ ಕೊಟ್ಟರು ನಮ್ಮ ತಂದೆಯವರಿಗೆ. ಆಮೇಲೆ ಎಷ್ಟೊಂದು ನಿಕಟವಾಗಿದ್ದರು ಅಂದ್ರೆ, ನಾವು ನೋಡ್ಲಿಕ್ಕಾಗಿ ನಮ್ಮ ಮನೆಯೊಳಗೆ ಮಹಾರಾಜರ ಪ್ರಸಾದ ಇರ್ತಿತ್ತು. ನಮ್ಮ ತಂದೆಯವರು ಮಾಸ್ತರ್ ನೌಕರಿ ಮಾಡ್ತಿದ್ರು. ಅವ್ರು ಅಕಸ್ಮಾತ್ ಅವಸರಲ್ಲೇ ಎದ್ದು ಸ್ನಾನ ಮಾಡಿ ಮಹಾರಾಜರ ದೋತ್ರ ಅವ್ರು ಉಟ್ಕೊಂಡು ಹೋದ್ರೆ, ಮಹಾರಾಜರು ನಮ್ಮ ಆ ರಾಮನ ದೋತ್ರ ತಾರವ ಅಂಥೇಳಿ ಉಟ್ಕೊಂಡು ಉಡ್ತಿದ್ರು. ಇದು ನೋಡ್ರಿ ಎಂಥ ಒಂದು ಭಾಗ್ಯ ನಮ್ಮದು ಅಂದ್ರೆ, 12ನೇ ವರ್ಷಕ್ಕೆ ನಮ್ಮ ತಾಯಿಯವರು ಸದ್ಗುರು ಸಮರ್ಥ ಭಾವಸಾಯಿ ಮಹಾರಾಜರು ಮತ್ತು ಸದ್ಗುರು ಸಮರ್ಥ ಗಿರಿಮಲ್ಲೇಶ್ವರ ಮಹಾರಾಜರ ಶಿಷ್ಯರ ಮನೆಯೊಳಗೆ ಆ ಶಿಷ್ಯ ಗಿರಿಮಲ್ಲಪ್ಪ ಮಹಾರಾಜರ ಶಿಷ್ಯರ ಮಗಳಾಗಿದ್ದರಿಂದ, ಭಾವಸಾಯಿ ಮಹಾರಾಜರ ಒಂದು ಶಿಷ್ಯರ ಒಂದು ಮಗಳ ಪ್ರೀತಿಯ ಮಗಳಾಗಿದ್ದರಿಂದ ಮಹಾರಾಜರು ಅಕ್ಕಿನ ಕರ್ಕೊಂಡು ಬಂದು ನಮ್ಮ ತಂದೆಯವರ ಜೋಡಿ ಲಗ್ನ ಮಾಡಿದವರು ನಮ್ಮ ಮಹಾರಾಜರು. 12ನೇ ವರ್ಷಕ್ಕೆ ಕರ್ಕೊಂಡು ಬಂದು ಆಕಿಗೆ ಅಡುಗೆ ಮಾಡೋದು ಹಿಡ್ಕೊಂಡು ಒಗ್ಗರಣೆ ಹಾಕೋದು ಹಿಡ್ಕೊಂಡು ಇಷ್ಟ ಯಾಕ ಪ್ರಸಂಗದಾಗ ನಮ್ಮ ಮಹಾರಾಜರು ಅಡುಗೆನೂ ಸಹಿತ ಮಾಡಿ ಹಾಕ್ಯಾರ ಅನ್ನುವಂಥದ್ದನ್ನು ನಾವು ಆಕೆ ಬಾಯಿಂದ ಕೇಳ್ತಿದ್ದೆವು. ಮತ್ತು ಇಷ್ಟಾಗಿ ನಮ್ಮ ಭಾಗ್ಯ ಅಂದ್ರೆ ಅಂಥ ಒಂದು ತಂದೆ ತಾಯಿಗಳ ಹೊಟ್ಟೆಯೊಳಗೆ ನಾವು ಹುಟ್ಟಿದೆವು. ಹೆಂಗೆ ಹುಟ್ಟಿದೆವು ಅಂದ್ರೆ, ಮಹಾರಾಜರ ಒಂದು ಭಕ್ತಿಯೊಳಗೆ ನಾವು ಹುಟ್ಟಿಬಿಟ್ಟೆವು, ಪರಮಾರ್ಥದೊಳಗೆ ಹುಟ್ಟಿದೆವು. ನಡು ಬಂದು ಪರಮಾರ್ಥದೊಳಗೆ ಸೇರುವಂಥದ್ದಾಗಲಿಲ್ಲ ನಮಗೆ. ನಾವು ಹುಟ್ಟಿದ ಮೇಲೆ ನಮ್ಮ ಹೆಸರು ಏನು ಇಡಬೇಕು ಅನ್ನುವಂಥದ್ದು ಮೊದಲು ಮಾಡಿಕೊಂಡು ಮಹಾರಾಜರು ಏನು ಹೆಸರು ಹೇಳ್ಯಾರ ಅದನ್ನೇ ಇಟ್ಟರು.
ನನಗೆ ಶಂಕರ್ರಾವ್ ಅಂತ ಇಟ್ಟರು. ನಮ್ಮ ಹಿರಿಯ ಅಣ್ಣಗೆ ಗುಡ್ಲಿಂಗ ಜಂಗಮ್ ಮಹಾರಾಜರ ಹೆಸರು ಗುರುರಾಜ್ ಅಂತ ಇಡವ ಅಂತಂದರು. ಹಿಂಗೆ ಹೇಳ್ಬೇಕಂದ್ರೆ ಭಾಳಷ್ಟು ನಂಬುದು ನಾವು ಹೇಳ್ಕೋಬಾರ್ದು ಗೊತ್ತಿಲ್ಲ. ನೀವು ಇಚ್ಛಾ ಮಾಡಿದ್ದು ಕೇಳಕತ್ತೀನಿ. ನಮ್ಮ ಮುಂಜಿ ಮೊದಲು ಮಾಡ್ಕೊಂಡು ಮಠದಾಗ ಮಹಾರಾಜರೇ ಮಾಡಿಬಿಟ್ರು. ನಂದು, ನಮ್ಮ ಗುರಣ್ಣಂದು, ನಮ್ಮ ತಮ್ಮ ಇನ್ನೊಬ್ಬ ಸುಧೀರ ಅವಂದು ತಾವೇ ಮಠದಿಂದ ಎಲ್ಲ ಸಾಮಾನು ಕೊಟ್ಟು ನಮ್ಮದು ಮುಂಜಿ ಮಾಡಿಬಿಟ್ರು. ಇಷ್ಟೇ ಯಾಕೆ, ನಾವು ಕುಬಕಡ್ಡಿ ಒಳಗೆ ಮನೆ ಇದ್ರು ಸಹಿತ ಜನ ಬಾಯಿ ನೀವು ಏನವ ನಾವು ಮಠದವ್ರು, ನೀವು ಇಲ್ಲೇ ಮಠದಾಗಿರ್ರಿ ಅಂತೇಳಿ ತಾವು ನಮ್ಮನ್ನು ಮಠದಾಗೆ 10 ವರ್ಷ ನಾವು ಸಂಸಾರ ಮಠದೊಳಗೆ ನಾವು ಮಾಡಿದೆವು. ಅವ್ರ ಶಿಷ್ಯರ ಮನೆಗೆ ಆ ಕಡೆ ಈ ಕಡೆ ಅವರು ಅಡ್ಡಾಡ್ತಿದ್ರು. ಒಟ್ಟಿನ ಮೇಲೆ ಎಂಥ ಒಂದು ಭಾಗ್ಯವಂತರು ಅಂತಂದ್ರೆ ನಮ್ಮ ತಾಯಿ ತಂದೆ ಅಂಥ ತಾಯಿನ ಎಷ್ಟು ಸುದೀರ್ಘವಾಗಿ 93 ವರ್ಷ ಮುಗಿತನಕನೂ ನಮ್ಮ ತಾಯಿ ಏನಪ್ಪ ಅಂದ್ರೆ ನಮ್ಮ ಜೊತೆ ಇದ್ದು. ಆಕಿ ಒಂದು ಜೀವನ ಹೆಂಗಿತ್ತು ಅಂದ್ರೆ ಸಮರ್ಥರೆ ಗುರು ಮಾತಾ ಪಿತಾ ಗುರು ಶ್ರೀ ದೈವತ ಗುರು ಮುಕ್ತಿದಾತ ಐಸೇ ಮಾನಿ ಅಂತ ರಾಜಾರಾಮ್ ಮಹಾರಾಜರು ಹೇಳ್ಯಾರಲ್ಲ, ಹಂಗೆ ಸದ್ಗುರುವಿನ ಹೊರತಾಗಿ ಅನ್ಯವನ್ನು ಆಕೆ ನೆನೆಸಲಿಲ್ಲ. ಸದ್ಗುರುಗಳು ಹಾಕಿಕೊಟ್ಟ ಈ ಒಂದು ಉಪಾಸನಾ ಮಾರ್ಗದೊಳಗೆ ಎಂದೂ ಸಮಯವನ್ನು ಸಹಿತ ಬದಲು ಮಾಡಿಕೊಡ್ಲಿಲ್ಲ. ಇಷ್ಟೇ 93ನೇ ವರ್ಷದಾಗ ಮೊದಲು ಮಾಡಿಕೊಂಡು ನಮ್ಮ ತಾಯಿಗೆ ನಾವು ಕೇಳಿದೇವಂದ್ರೆ ನಾಮಸ್ಮರಣೆ ಮಾಡ್ತಿಲ್ಲವಾ ಅಂತಂದು ಅಂದ್ರೆ ನಾಮಸ್ಮರಣೆ ಮಾಡ್ಕೊತಿದ್ದನಪ್ಪ ಅಂತಂತಿದ್ರು. ಮಧ್ಯಾಹ್ನ ಭಜನೆ ಮಾಡಿದೇನವ ಅಂದ್ರೆ ಮನಸ್ಸಿನಾಗ ಮಾಡಿದ್ನಪ್ಪ ಅಂತಂತಿದ್ರು. ಹಿಂಗೆ ಉಪಾಸನ ನಿಮಗೆ ಹೇಳ್ಬೇಕಂದ್ರೆ ದಾಸೋಹದೊಳಗೆ ಸದ್ಗುರು ಸ್ತವನ ಮತ್ತು ನಾಮಸ್ಮರಣೆ ಭಕ್ತಿ ಅನ್ನುವಂಥ 2 ಸಮಾಸಗಳನ್ನು ಆಕಿ ಬಾಯ್ಪಟ್ ಅಂತಿದ್ಲು. ಮರಾಠಿ ಒಳಗಿಂದು ಅಂತಿದ್ಲು, ಕನ್ನಡೊಳಗೂ ಎಲ್ಲ ಭಜನೆ ಮಾಡ್ತಿದ್ಲು ಆಕಿ. ಹಾಡುಗಳಂತರೂ ನನಗನ್ಸಿದ ಮಟ್ಟಿಗೆ 1000 ಹಾಡುಗಳನ್ನು ನಮ್ಮ ತಾಯಿ ಅಂತಿದ್ಲು. ಯಾಕಂದ್ರೆ ನಮ್ಮ ತಾಯಿಯವರ ಹಾಡ ಅಂದ್ರೆ ಸಮರ್ಥರಿಗೆ ಅತ್ಯಂತ ಪ್ರೀತಿ. ಯಾವುದೇ ಒಂದು ಫಂಕ್ಷನ್ ಕಾರ್ಯಕ್ರಮ ಆಗಲಿ, ಸಪ್ತಾಹ ಆಗಲಿ, ಸತ್ಸಂಗ ಆಗಲಿ, ಜನ ಬಾಯಿ ಹಾಡಿರಲಾರ್ದ ಅವತ್ತಿನ ಒಂದು ಕಾರ್ಯಕ್ರಮ ಸಂಪನ್ನಗೊಳ್ತಿದ್ದಿಲ್ಲ. ಅಂಥ ಒಂದು ಪ್ರೀತಿ ಏನಪ್ಪ ಹೆಂಗೆ ಸಮರ್ಥ ರಾಮದಾಸ್ ಮಹಾರಾಜರು ವೀಣಾಬಾಯಿಯನ್ನು ಮಾನಸಪುತ್ರಿ ಅಂತೇಳಿ ಹೆಂಗೆ ಸಾಕಿ ಸಲಹಿದ್ರಲ್ಲ, ಹಂಗೆ ನಮ್ಮ ತಾಯಿಯವರನ್ನ ಮಹಾರಾಜರು ಸಾಕಿ ಸಲಹಿದ್ರು. ನಮಗಾದರೂ ಸಹಿತ ನಮ್ಮ ತಂದೆ ತಾಯಿ ಅದೇ ಮಾರ್ಗದೊಳಗೆ ಯಾವುದನ್ನು ಏನಪ್ಪ ಅಂದ್ರೆ ಪರಮಾರ್ಥದಿಂದ ವಿಚಲಿತ ಆಗಲಾರ್ದಂಗೆ ನಮ್ಮನ್ನು ಕಾಯ್ಕೊಂಡು ಬಂದ್ಲು ಅಂತೇಳಿ ಇವತ್ತಿನ ದಿವಸ ನಮ್ಮ ಮಾತು ನಿಮಗೆ ಕೇಳಬೇಕಂತ ಅನಿಸ್ತದ. ನಮ್ಮ ತಾಯಿಯ ಬಗ್ಗೆ ನಿಮಗೆ ಕೇಳಬೇಕಂತ ಅನಿಸ್ತದೆ ಅಂದ್ರೆ ಅದ್ರ ಹಿಂದೆ ಸದ್ಗುರುಗಳ ಒಂದು ಕೃಪಾಶಕ್ತಿ ಇದ್ದಾಗ ಮಾತ್ರ ಸಾಧ್ಯದ. ಇರ್ಲಿಕ್ಕಂದ್ರೆ ಯಾರು ತಾಯಿ ಬಗ್ಗೆನೂ ನೀವು ಹೇಳ್ರಿ ನಮ್ಮಲ್ಲಿ ಮೌನ ಆಚರಿಸೋಣ ಅಂತೇಳಿ ನೀವು ಅಂತೀರಂದಾಗ ನನಗಿಷ್ಟು ಒಂದು ಮನಸ್ಸಿಗೆ ಇದು ಅನ್ನಿಸ್ತದ. ಜೀವನದೊಳಗೆ ನಾವು ಸದ್ಗುರುಗಳನ್ನು ಭಕ್ತಿ ಮಾಡಿದೇವೆ ಅಂದ್ರೆ, ಅರ್ಥಾತ್ ಮಹಾಸ್ವಾಮಿ ಭಕ್ತಿಯನ್ನು ಮಾಡಿದೇವೆ ಅಂದ್ರೆ, ಮಹಾಸ್ವಾಮಿ ಇಹ ಮತ್ತು ಪರ ಎರಡರಲ್ಲಿಯೂ ಸಹಿತ ತನ್ನ ಶಿಷ್ಯರನ್ನು ಮರಿಲಾರ್ದ ಶಿಷ್ಯರ ಒಂದು ಉನ್ನತಿ, ಶಿಷ್ಯರ ಒಂದು ಏನಪ್ಪ ಅಂದ್ರೆ ಭಕ್ತಿಯನ್ನು ಕೊಂಡಾಡುವಂಥ ಒಂದು ವ್ಯವಸ್ಥೆ ಮಾಡ್ತಾನೆ ಅನ್ನೋದಕ್ಕೆ ಇವತ್ತಿನ ಈ ಒಂದು ನಿಮ್ಮ ಅಪೇಕ್ಷೆನೇ ಸಾಕ್ಷಿ. ಅಂಥ ನಮ್ಮ ತಾಯಿ ನೋಡ್ರಿ ನಡು ಕಾಯಂ ಭಾಳಷ್ಟು ಆಕೆಗೆ ಯಾವ ಜಡ್ಡುಗಳು ಇದ್ದಿದ್ದಿಲ್ಲ. ನಾವು ನಡು ಹೋಗಿ ಸರ್ಕಾರಿ ದವಾಖಾನೆ ಒಳಗೆ ಅಡ್ಮಿಟ್ ಮಾಡಿದ್ದೆವು. ನಮ್ಮ ತಮ್ಮಲ್ಲಿ ದವಾಖಾನೆಗಿದ್ದಾನಂತೇಳಿ ICUದೊಳಗೆ ಅಡ್ಮಿಟ್ ಮಾಡಿದೆವು. ಅಂಥದ್ರೊಳಗೆ ನಮ್ಮ ಮಕ್ಕಳು 2 ಹೆಣ್ಮಕ್ಳು ಬೆಂಗಳೂರಿಂದ ಹೈದರಾಬಾದಿಂದ ಬಂದಾಗ ಅಜ್ಜಿ ಹಾಡಲ್ಲ ಅಂದ್ರೆ 2 ಪದ ಅಂದಳ. ಅವು ವಿಡಿಯೋ ನನ್ನ ಕಡೆ ಅವನು ಬೇಕಾದ್ರೆ ನಾನು ಹಿಂದಾಗಡೆ ಈಗ ನನಗೆ ನೋಡ್ಲಿಕ್ಕೆ ಸಹಿತ ಆಗಲಾರ್ದಂಗೆ ಅದು ನೋಡಿದ ಕೂಡ ಒಂದು ರೀತಿ ಅಂತ ಕಣಕ್ಕೆ ಕಸ್ವಿಸಿ ಆಗ್ತದೆ. ಆದರೂ ನಾನು ಹಂಗೇನ್ರ ಇದು ಮಾಡಿದ್ರು ಸಹಿತ ನಾನು ಅದನ್ನು ವಿಡಿಯೋಗಳು ಕೊಟ್ಟು ಕಳಿಸ್ತೇನಂತ. ಅಂಥ ಮಹಾತಾವಿ ಯಾವ ಜಡ್ಡಿರಲಾರ್ದ ಆಹಾರವನ್ನು ಕಡಿಮೆ ಮಾಡ್ಕೋತ ಕಡಿಮೆ ಆಗಿ ಕಡಿಕೆ ಒಬ್ಬ ಶಿಷ್ಯಳಿಗೆ ಸದ್ಗತಿ ಕೊಡಬೇಕಾದ್ರೆ ಸದ್ಗುರುನಾಥನ ವ್ಯವಸ್ಥೆ ಹೆಂಗಿರ್ತ ಅನ್ನುವಂಥದ್ದನ್ನು ನಾವು ನೋಡಬೇಕಾಗಿತ್ತು. ಅಂದ್ರೆ ನಮ್ಮ ತಾಯಿಯ ಅಂತ್ಯವನ್ನು ನಾವು ನೋಡಬೇಕು ಅನ್ನಿಸ್ತದೆ. ಇಂಥ ಅಂತ್ಯವನ್ನು ನಾವು 69 ವಯಸ್ಸಿನಾಗ ಎಲ್ಲೂ ನೋಡಲಿಲ್ಲ ನಾವು. ಯಾಕಂದ್ರೆ ಏನೇನು ಅಪೇಕ್ಷೆ ಅಲ್ಲ, ಎಲ್ಲ ವಾಸನೆಗಳು ಕ್ಷಯ ಆಗಿ ಹೋಗ್ಬಿಟ್ಟು ತಿನ್ನುವ ವಾಸನೆ ಇಲ್ಲ, ಕುಡಿಯುವ ವಾಸನೆ ಇಲ್ಲ, ಬೇಕಿಲ್ಲ, ಬ್ಯಾಡಿಲ್ಲ. ಯಾರ ಮಕ್ಕಳ ಮೇಲೆ ಎಷ್ಟು ಮೋಹ ಹೆಣ್ಮಕ್ಳ ಮೇಲೆ ಎಲ್ಲ ಅದನ್ನು ಸಹಿತ ಎಲ್ಲ ಹೋಗಿಬಿಡ್ತು. ಕೊನೆಗೊಮ್ಮೆ ಮಹಾರಾಜರು ಏನಪ್ಪ ಅವ್ರು ಏನೂ ಒಮ್ಮೂ ಸಹಿತ ನೆರಳಿಲ್ಲ ನಮ್ಮ ತಾಯಿ. ಕೊನೆಗೆ ಇಷ್ಟೇ ಏನಪ್ಪ ಅಂದ್ರೆ ಶ್ವಾಸ ಆಡ್ಲಿಕ್ಕತ್ತು. ನಮಗೆಲ್ಲರಿಗೂ ಯಾಕೆ ಮಗನೇ ಡಾಕ್ಟ್ರ್ ಇದ್ದ, 4 ತಿಂಗಳ ನಮ್ಮ ಮಗನೇ ಎಲ್ಲ ಟ್ರೀಟ್ಮೆಂಟ್ ಮಾಡ್ತಿದ್ದ.
ಆಮೇಲೆ ಎಲ್ಲರೂ ನಾವು ಮಕ್ಕಳುಗಳು, ಮೊಮ್ಮಕ್ಕಳು, ಸ್ವಸ್ಥೆಯರು, ಎಲ್ಲರೂ ತಂಗಿಗಳು ಎಲ್ಲರೂ ಕೂಡಿದ್ದೆವು. ಎಲ್ಲರೂ ಗಂಗಾ ಜಲ ಹಾಕಿದೆವು. ಹಾಕಿದ ಕೂಡಲೇ ಕಣ್ಣು ಮುಚ್ಚಿ ಆತಿನ ನಮ್ಮ ತಾಯಿ ಸಮರ್ಥಿಸತ್ ನಮ್ಮ ತಾಯಿಯನ್ನು ಕರ್ಕೊಂಡು ಹೋಗ್ತಾರಂತ ನಮಗೆ ಗೊತ್ತಾತು. ಬರ್ಬರ್ತ ಶ್ವಾಸ ಒಂದೊಂದು ಕಡಿಮೆ ಆಗ್ಲಿಕ್ಕತ್ತು. ನಾನೇ ಮುಂದಿದ್ದೆ. ನನಗೆ ಗೊತ್ತಾತು ಇನ್ನು ನಮ್ಮ ತಾಯಿ ಹೋದ್ಲಪ್ಪ, ನಮ್ಮ ತಾಯಿನ ಸಮರ್ಥರು ಕರ್ಕೊಂಡು ಹೋದ್ರು ಅಂತಂದಾಗ ಶ್ವಾಸ ಬಂದ್ ಆಗಿಬಿಡ್ತು. ಅಲ್ಲಿಗೆ ನಮಗೆ ತಾಯಿಗೆ ನಮ್ಮನ್ನು ಸಗುಣ ರೂಪದಿಂದ ಆಗಲಿ ನಿರ್ಗುಣದೊಳಗೆ ಹೋದ್ಲು. ಇಷ್ಟೊಂದು ಸಂತೋಷ ಅನ್ನಿಸ್ತದೆ. ಲೋಕಾಪುರ ಸ್ವಾಮಿಗಳು ನಮ್ಮ ಮನೆಗೆ ಬಂದರು. ಅವ್ರಿಗೇನು ನಾನು ಹೇಳಿದ್ದಿಲ್ಲ ಇದೆಲ್ಲ ನಮ್ಮ ತಾಯಿ ಸೇವೆ ಮಾಡಿದಾಕಿ ಅಂತೇಳಿ. ಬಂದು ನೋಡಿದರು, ಮೈ ತುಂಬ ಅಂಗಾರ ಹಚ್ಚಿದ್ರು. ಹಚ್ಚಿ ಏನ್ರಿ ನಿಮ್ಮ ತಾಯಿ ಯಾವ ಒಂದು ತೊಂದರೆ ಇರಲಾರ್ದು ಚಲೋ ನಕ್ಷತ್ರದೊಳಗೆ ಸಮರ್ಥರೇ ಬಂದ ರಂಗರಾವ್ ಮಹಾರಾಜರೇ ಬಂದು ಪುಷ್ಪಕ ಬಂದ ಕರ್ಕೊಂಡು ಹೋಗ್ತಾರೆ ಅಂತೇಳಿ ಹೇಳಿದರು. ಆ ಪ್ರಕಾರ ಆಕಿನ ಸಮರ್ಥರು ಕರ್ಕೊಂಡು ಹೋದರು. ಅಂಥ ತಾಯಿಯ ಒಂದು ನೆನಪಿಗಾಗಿ ನಾವು ನೀವುಗಳೆಲ್ಲ ಒಂದು ನಿಮಿಷ ಮೌನವನ್ನು ತಾಳೋಣ ಅಂತ ಹೇಳ್ಕೊತ ನಿಮಗೆಲ್ಲರಿಗೂ ವಿನಂತಿ ಮಾಡ್ಕೋತೀನಿ. ನಾವೆಲ್ಲರೂ ಒಂದು ನಿಮಿಷ ಮೌನವನ್ನು ತಾಳೋಣ. राजाधिराज सद्गुरुनाथ महाराज की जय। श्री गुरुदेव दत्त। बोला चिदंबर राजा राम महाराज की जय। चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तु ते। जय चिदंबर। ಶ್ರೀರಾಮ್ ಶ್ರೀರಾಮ್. ಇವತ್ತು ನಾವು ನೀವುಗಳೆಲ್ಲ ಅಂಥ ಒಂದು ಕ್ಷಣಭಂಗುರವಾದಂತಹ ಈ ಜೀವನ, ಈ ಶರೀರ, ಇದರ ಕುರಿತಾಗಿ ನಾವು ಇವತ್ತು ದಾಸರಾಜಾರಾಮ್ ಮಹಾರಾಜರು ಬರೆದಂತಹ ಉಪದೇಶಪರ ಅಭಂಗದೊಳಗಿನ ಒಂದು ಅಭಂಗವನ್ನು ನಾನು ಇವತ್ತು ಆರಿಸಿಕೊಂಡದ್ದಾಗ್ಯದ. ಆ ಅಭಂಗನು ಇದನ್ನೇ ಹೇಳ್ತದ. ಇದು ಏನಪ್ಪ ಅಂದ್ರೆ, ಇದು ಸ್ವತಃ ನೀನು ಇದನ್ನು ಅನುಭವಿಸಿದ್ದನ್ನು ಜಗತ್ತಿಗೂ ನೀನು ತಿಳಿಸ್ಕೊತ ಹೋಗಪ್ಪ. ಯಾಕಂದ್ರೆ ಇದು ಎಲ್ಲರ ಪ್ರತಿಯೊಬ್ಬರ ಕಣ್ಣಿಗೆ ಕಾಣುವಂತಹ ಎಲ್ಲ ವಸ್ತು, ವ್ಯಕ್ತಿ ಇವೇನವಲ್ಲ ಎಲ್ಲನೂ ನಶ್ವರವ ಅನ್ನುವಂಥದ್ದು ನಾವು ಖಾತ್ರಿ ಮಾಡ್ಕೋಬೇಕು. ಸ್ವತಃ ನಮ್ಮ ನಮ್ಮ ಶರೀರವೇ ನಾನು ಅಂತ ತಿಳ್ಕೊಂಡೇವಲ್ಲ, ಇದು ಸಹಿತ ನಶ್ವರ ಅಂತೇಳಿ ತಿಳ್ಕೊಂಡಾಗ ಮಾತ್ರ ಶಾಶ್ವತವಾದಂತಹ ಸತ್ಯ ಸುಖವನ್ನು ಅನುಭವಿಸಲಿಕ್ಕೆ ನಿನಗೆ ಒಳಗೊಂದು ಅಂಥ ಒಂದು ಮುಮುಕ್ಷತ್ವ ನಿನ್ನಂತಲ್ಲಿ ಪ್ರಾಪ್ತ ಆಗ್ತದೆ. ಎಲ್ಲಿ ತನಕ ನಮ್ಮಲ್ಲಿ ಮುಮುಕ್ಷತ್ವ ಅಂದ್ರೆ ಅತಿಯಾದ ಮೋಕ್ಷದ ಅಪೇಕ್ಷೆ ನಮಗಾಗುವುದಿಲ್ಲ, ಅಲ್ಲಿ ತನಕ ನಾವು ಮಾಡುವಂಥ ಸಾಧಕಾವಸ್ಥೆ ಸಫಲ ಆಗುವುದಿಲ್ಲ ಅಂತಾರ. ಅದಕ್ಕೆ ರಾಜಾರಾಮ್ ಮಹಾರಾಜರು ಇವತ್ತಿನ ಅಭಂಗದೊಳಗೆ ಅವ್ರು ಹೇಳ್ತಾರ, ಹರೇ नाशिवंत देह जाई लक्षणिक, नाशिवंत देह जाई लक्षणात, करुणी घेई हित आपुलेला, करुणी घेई हित आपुलेला, नाशिवंत देह जाई लक्षणात, नाशिवंत देह जाई लक्षणात, ऐसे पुन्हा मिळणार नाही, ऐसे पुन्हा मिळणार नाही, विचारो निपाई मना माझी, विचारो निपाई मना माझी, नाशिवंत देह जाई लक्षणात, नाशिवंत देह जाई लक्षणात, नको राहो बापा
ऐसे भूलो निया नको राहो बापा ऐसे भूलो निया जाईल हे माया सर्वा परी जाईल हे माया सर्वा परी नाशिवंत देह जाईल क्षणात नाशिवंत देह जाईल क्षणात दास म्हणे शरण जारे चिदंबर दास म्हणे शरण आ दास म्हणे शरण जारे चिदंबर चुकत से फार जन्म मरण चुकत से फार जन्म मरण नाशिवंत देह जाई लक्षणात नाशिवंत देह जाई लक्षणात करुणी घेई हित आपुलेला करुणी घेई हित आपुलेल्या नाशिवंत देह जाई लक्षणात नाशिवंत देह जाई लक्षणात जाई लक्षणात जाई लक्षणात औदुंबर निवासी भक्ताभिमानी राजाधिराज श्री सद्गुरु शिव चिदंबरेश्वर महाराज की जय। सद्गुरुदास राजा राम महाराज की जय। सकल साधु संत महाराज की जय। जय जय रघुवीर समर्थ श्री राम। नाशिवंत देह जाईल क्षणात ಕರುಣಿ ಘೇಯಿ ಹಿತ ಆಪುಲೇಲ. ಸದ್ಗುರುಗಳು ಏನು ಹೇಳ್ತಾರ, ನಮಗೆಲ್ಲರಿಗೂ ಈ ದೇಹ ಅನ್ನುವಂಥದ್ದು ಏನದಲ್ಲ ಅದು ನಾಶಿವಂತದಪ್ಪ, ಅದು ಯಾವ ಕ್ಷಣದಾಗ ನಮ್ಮಿಂದ ಬಿಟ್ಟು ಹೋಗ್ತದ ಅನ್ನುವಂಥದ್ದು ಗೊತ್ತಿಲ್ಲ, ಅದು ಗೊತ್ತಾಗ್ಲಿಕ್ಕೆ ಸಾಧ್ಯನೂ ಇಲ್ಲ ಅಂಥೇಳಿ ಸಮರ್ಥರು ನಮಗಿಲ್ಲಿ ಒತ್ತಿ ಒತ್ತಿ ಹೇಳ್ತಾರೆ. ಅದು ಬಹಳ ಸತ್ಯದ. ಕರುಣಿಗೆ ಈತ ಆಪುಲೇಲ, ಯಾವ ಕ್ಷಣದಾಗ ಹೋಗ್ತಾ ಅನ್ನುವಂಥದ್ದು ಗೊತ್ತಿಲ್ಲ. ಅದು ಹಂಗೆ ಗೊತ್ತಿತ್ತಂದ್ರೆ ಪೂರ್ವ ತಯಾರಿ ಎಲ್ಲರೂ ಮಾಡ್ಕೋತಿದ್ರು. ಅದು ಯಾವ ಕ್ಷಣದಾಗ ಹೋಗ್ತದ ಗೊತ್ತಿಲ್ಲ. ಸಮರ್ಥರಂತಾರ, ಸರತಾ ಸಂಚಿತಾಚೆ ಶೇಷ ನಾಹಿ ಕ್ಷಣಾಚ ಅವಕಾಶ ಭರತ ನ ಭರತ ನಿಮಿಷ ಜಾಣೇಲಾಗೆ. ಸಂಚಿತದ ಶೇಷ, ನಾವು ನೀವುಗಳೆಲ್ಲ ಇಲ್ಲಿ ಎದಕ್ಕೆ ಬಂದೆವು ಅಂದ್ರೆ, ನಾವು ನಮ್ಮ ಕರ್ಮದ ಭೋಗದ ಒಂದು ಸಂಚಿತ ಫಲ ಏನದಲ್ಲ ಅದನ್ನ ಭೋಗಿಸ್ಲಿಕ್ಕೆ ಬಂದೇವು ನಾವು. ಈ ಸಂಚಿತ ಫಲ ಭೋಗಿಸೋದು ಮುಗಿದ ಮೇಲೆ ಏನು, ಆ ಸಂಚಿತ ಫಲ ಭೋಗಿಸಿದ ಮೇಲೆ ಭರತ ನ ಭರತ ನಿಮಿಷ ಜಾಣೇಲಾಗಿ, ಒಂದು ನಿಮಿಷ ತುಂಬತದೋ ಇಲ್ಲೋ ಅನ್ನೋದಕ್ಕೆ ಪ್ರತಿಯೊಬ್ಬರು ಹೋಗ್ಲಿಕ್ಕೆ ಬೇಕು ಅಂತಾರವ್ರು. ಏನ್ರಿ, ಸಂಚಿತ ಶೇಷ ಮುಗಿ ಸಂಬಂಧ. ಅದು ಕೆಲವೊಬ್ಬರಿಗೆ ಹುಟ್ಟಿದ 4 ತಿಂಗಳಕ್ಕೆ ಮುಗಿಬಹುದು, ಹುಟ್ಟಿದ ಕೂಡಲೇ ಮುಗಿಬಹುದು ಪಟಕ್ಕನೆ. ಆಮೇಲೆ 40 ವರ್ಷದ ತನಕನೂ ಹಂಗೆ ಮುಗಿದಿರ್ಲಿಕ್ಕಿಲ್ಲ. 90 ವರ್ಷ ಆದ್ರೂ ಇನ್ನ ಮುಗಿದಿರ್ಲಿಕ್ಕಿಲ್ಲ. ಆ 90 100 ವರ್ಷ ಆದ್ರೂ ಸಹಿತ ಇನ್ನ ಕೆಲವೊಬ್ಬರ ಪ್ರಾರಬ್ಧದ ಒಂದು ಗಂಟು ಉಳಿದಿತ್ತು ಅಂತಂದ್ರೆ ಅಲ್ಲಿ ತನಕ ಆ ಭೋಗ್ಸೋ ತನಕ ಇರಬೇಕಾಗ್ತದೆ. ಮತ್ತು ಅಕಸ್ಮಾತ್ ಉಳಿತಂದ್ರೂ ಸಹಿತ ಮತ್ತೆ ಸಂಚಿತ ಮತ್ತೊಮ್ಮೆ ನಾವು ಹುಟ್ಟಿ ಬರಬೇಕಾಗ್ತದೆ. ಯಾಕಂದ್ರೆ ಇದ್ದ ಗಂಟು ಖಾಲಿ ಮಾಡ್ಕೋದು ಬಿಟ್ಟ ಇನ್ನೂ ಒಂದು ದೊಡ್ಡ ಗಂಟು ನಾವಿಲ್ಲಿ ತಯಾರು ಮಾಡ್ಕೊಂಡು ಬಿಟ್ಟೇವು ಅಂದ್ರೆ ನಮಗಿಲ್ಲಿ ಮಹಾತ್ಮರ ಸಂಘ ಸಿಗಲಿಲ್ಲ, ಸದ್ಗುರುಗಳಿಂದ ಅನುಗ್ರಹಿತನಾಗುವುದಂಥ ಅವಕಾಶ ಸಿಗಲಿಲ್ಲ, ಅಂಥ ಒಂದು ಪುಣ್ಯಮಯ ಶರೀರ ನಮ್ದು ಆಗಿರಲಿಲ್ಲ, ಅಂಥ ಜೀವನ ನಮ್ದು, ಅಂಥ ಒಂದು ಸಾತ್ವಿಕ ಜೀವನ ನಮ್ದು ಇರಲಿಲ್ಲ. ಪುಣ್ಯವಂತರಿಗೆ ಮಾತ್ರ ಇವೆಲ್ಲ ಪ್ರಾಪ್ತ ಆಗ್ತಾವ. ಮನುಷ್ಯ ಜನ್ಮ ಸಿಗಬೇಕಾದ್ರೂ ಪುಣ್ಯ ಬೇಕು, ಆಮೇಲೆ ಸತ್ಸಂಗಗಳು ಸಿಗಬೇಕಾದ್ರೂ ಪುಣ್ಯ ಬೇಕು, ಇನ್ನು ಮಹಾತ್ಮರ ಒಂದು ದರ್ಶನ, ಸ್ಪರ್ಶನ, ಸಂಭಾಷಣ ಮತ್ತು ಅವರ ಅನುಗ್ರಹ ಇವು ನಮಗೆ ಪ್ರಾಪ್ತ ಆಗ್ಬೇಕಾಗಿತ್ತಂದ್ರೆ ಅದು ಬಹಳಷ್ಟು ಏನಪ್ಪಾ ಅಂದ್ರೆ ದುರ್ಲಭದೊಳಗೆ ದುರ್ಲಭ ಅಂತೇಳಿ ಅಂತಾರೆ. 3 ದುರ್ಲಭ ಕರೆ, ಅದರಾಗೆ ದುರ್ಲಭದೊಳಗೆ ದುರ್ಲಭ ಅಂದ್ರೆ ಇಂಥ ಒಂದು ಭಗವಂತನನ್ನ ನೇರವಾಗಿ ಮುಟ್ಟುವಂತಹ ಮಾರ್ಗ.
ಇವು ನಮ್ಮದು ಮಾರ್ಗ ಹೆಂಗದ ಅಂದ್ರೆ ಮಹಾಸ್ವಾಮಿ ಹಾಕಿ ಕೊಟ್ಟಂತಹ ಮಾರ್ಗ ಆಗಲಿ, ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಹಾಕಿ ಕೊಟ್ಟಂತಹ ಮಾರ್ಗ ಆಗಲಿ, ಇದು ಹೆಂಗಂದ್ರೆ ನೇರವಾಗಿ ಹೋಗಿ ಮುಟ್ಟಿ ಬಿಡ್ತದೆ. ಯಾಕಂದ್ರೆ ಮುಟ್ಟಿದವ್ರು ನಮಗೆ ಹೇಳ್ಯಾರ. ಅದನ್ನ ಯಾರೋ 4 ಗ್ರಂಥಗಳನ್ನು ಓದಿ ನಮಗೆ ಹಿಂಗೆ ಹೋಗಬೇಕಪ್ಪ ಅಂತ ಹೇಳಿಲ್ಲ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳಿಂದ ನಮಗೆ ಈ ಮಾರ್ಗ ಅದು ಒಂದು ತೋರ್ಸ್ಯಾರ ಅಂದಾಗ ನಮಗೇನು ತೊಂದರೆ ಇಲ್ಲದೆ ಹೋಗ್ತದ. ಇನ್ನು ನಾವಾಗಿ ಏನಪ್ಪಾ ಅಂದ್ರೆ ವಿಪರೀತ ಬುದ್ಧಿಯಿಂದ ಏನಾದ್ರೂ ಇದ್ರಾಗ ಅದಲ ಬದಲು ಮಾಡಿಕೊಂಡು ಸ್ವಲ್ಪ ಆ ಮಾರ್ಗದಿಂದ ಒಂದೇ ಹೆಜ್ಜೆ ಮಗ್ಲಿಟ್ಟೇವು ಅಂದ್ರೆ ನಾವು ಪೂರ್ಣ ಏನಪ್ಪಾ ಅಂದ್ರೆ ಸದ್ಗತಿಯಿಂದ ದೂರ ಹೋಗ್ಬಿಡ್ತೇವೆ. ಈ ಎಚ್ಚರವನ್ನು ಕೊಡೋ ಸಂಬಂಧ ಸತ್ಸಂಗಗಳನ್ನು ನಾವು ಮಾಡಬೇಕಾಗಿದೆ. ಏನಿಲ್ಲ, ಅವ್ರು ಹೆಂಗೆ ಈಗ ಕುದುರೆಗೆ ನೋಡ್ರಿ, ಕುದುರೆ ಟಾಂಗಾದ ಕುದುರೆ ಅಂತ ಇರ್ತಿದ್ದು ಮೊದಲು, ಟಾಂಗ ಎತ್ತಿರ್ತಾರ ನೋಡಿರ್ಬೇಕು. ಆ ಕುದುರೆ ಕಣ್ಣಿಗೆ 2 ಇಂಥವು ಹಾಕಿ ಬಿಟ್ಟಿರ್ತಿದ್ರು ಅವರು. ಹಾಕಿ ಹೊಡೆದ್ರೆ ಅದು ಕುದುರೆ ಹೆಂಗಂದ್ರೆ ಇದು ಇದ್ರಿಗೆ ಏನು ಹಿಕ್ಕ ಕಾಣಿಸ್ತಲ್ಲ ಹಾದಿ ಅಷ್ಟೇ ಹೋಗ್ಬೇಕು. ಹಂಗೆ ನಾವು ಸಾಧಕರು ಏನಿದ್ದೆವು ಒಂದು ಮಾರ್ಗದೊಳಗೆ ಸದ್ಗುರುಗಳಿಂದ ಅನುಗ್ರಹಿತರಾದಂಥ ಸಾಧಕರು ಹೆಂಗಿರ್ಬೇಕಂದ್ರೆ ಆ ಕುದುರೆಗೆ ನಮಗೂ ಕಣ್ಣಿಗೆ ಪಟ್ಟಿ ಆ ಕಡೆ ಈ ಕಡೆ ನೋಡೋ ಹಂಗಿಲ್ಲ. ಏನದಲ್ಲ ಅದೇ ಒಂದು ಏನಪ್ಪಾ ಅಂದ್ರೆ ಅಂತ ಒಂದು ಇಂಥ ಒಂದು ಸದ್ಯೋಗ ಪಂಥ ಅಂತಾರ. ಸದ್ಯೋಗ ಪಂಥೆ ಘರಿಯಾಣಿಯಲ್ಲಿ ನಮ್ಮ ಮನಿ ತನಕ ತಗೊಂಡು ಬಂದ ನಮಗ ಆ ಪಂಥವನ್ನ ಆ ಪಥವನ್ನ ತೋರಿಸಿದಂತಹ ಸದ್ಗುರು ವಿಸರೂಕಸಾಮಿ ಗುರುಪಾದ ಕಾಲ. ಸಮರ್ಥರು ಅಷ್ಟಕದಾಗ ಹೇಳ್ತಾರ, ಕರುಣಾಷ್ಟಕದಾಗ ಸದ್ಯೋಗ ಪಂಥೆ ಘರಿಯಾಣಿಯೇಲೆ ಅಂಗೇಚ ಮಾತೆ ಪರಬ್ರಹ್ಮ ಕೇಲೆ ಪ್ರಚಂಡತೋ ಬೋಧರವಿ ಉದೇಲ ವಿಸರೂಕ ಸ್ವಾಮಿ ಗುರುಪಾದುಕಾಲ ಅಂತ ಒಂದು ಮಾರ್ಗವನ್ನ ಸಮರ್ಥರಿಸು ತೋರಿಸ್ತಾರೆ. ಅದಕ್ಕೆ ನಾಶಿವಂತ ದೇಹ ಜಾಯಿ ಲಕ್ಷಣಾತ್. ನಾವೇನು ಇವತ್ತಿನ ದಿವಸ ನನ್ನ ದೇಹ ನಾನು ಸುಂದರ, ನಾನು ಚತುರ, ನಾನು ಬಲಾಢ್ಯ, ನಾನು ಧನಾಢ್ಯ, ನಾನು ಹಂಗಿದ್ದೀನಿ ಹಿಂಗಿದ್ದೀನಿ ಚಂದ್ರನಂತೆ ಇದ್ದೀನಿ ಏನೇನಪ್ಪ ಅಂದ್ರೆ 108 ಕ್ರೀಮ್ಗಳನ್ನ ಹಚ್ಕೊಂಡು 108 ಡಾಕ್ಟರ್ಗಳಿಗೆ ದಿವಸ ತೋರಿಸ್ಕೊತು ಹೋದ್ರು ಸಹಿತ ಇದು ಜಾಯಿ ಲಕ್ಷಣ ಅಂತ ಒಂದು ಕ್ಷಣದಾಗ ಹೋಗಿಬಿಡ್ತದೆ. ಹೋಗ್ಲಿಕ್ಕೆ ಪ್ರಾರಬ್ಧ ಮುಗಿದ್ಮೇಲೆ ಹೋಗ್ಲಿಕ್ಕೆ ಜಡ್ಡೇ ಬೇಕಂತಿಲ್ಲ, ವಯಸ್ಸೇ ಆಗಬೇಕಾಗಿ ಅಂತಂತಿಲ್ಲ. ಸದೃಢವಾಗಿ ಗಟ್ಟಿಮುಟ್ಟಿದ್ರು ಸಹಿತ ಆ ಕ್ಷಣಕ್ಕೆ ಮಾತ್ರ ಆ ಭಗವಂತನ ಒಂದು ಈ ನಿರೋಪ ಬಂತಿಲ್ಲೋ ನಾವೆಲ್ಲರೂ ಹೋಗ್ಲಿಕ್ಕೆ ಬೇಕು ಅಂತಾರವ್ರಿ. ಎಂಥ ಮಹಾತ್ಮರುಗಳು ಅವತಾರಿಕರ ಮೊದಲು ಮಾಡಿಕೊಂಡ ಇಲ್ಲಿ ಹೋಗೇಬೇಕಂತಾರೆ. ಯಾಕಂದ್ರೆ ಹಂಗದ ವ್ಯವಸ್ಥೆ ಇಲ್ಲಿ. ಶ್ರೋತಿ ಕೋಪನ ಕರಾವ ಅಂತ ಸಮರ್ಥ ರಾಮದಾಸ್ ಮಹಾರಾಜರು ಮೃತ್ಯು ನಿರೂಪಣದಾಗ ಹೇಳ್ತಾರ, ಶ್ರೋತಿ ಕೋಪನ ಕರಾವ ಹಾ ಮೃತ್ಯುಲೋಕ ಸಕಲ ಸಠಾವ. ಈ ಲೋಕನೇ ಮೃತ್ಯುಲೋಕದ, ಇಲ್ಲಿ ಮೃತ್ಯು ಆಗುದೇ ಇಲ್ಲ ಎಲ್ಲರಿಗೂ. ಮೃತ್ಯು ನ ಮಣೆ ಹಾ ಸಂತ, ಮೃತ್ಯು ನ ಮಣೆ ಹಾ ಮಹಂತ, ಮೃತ್ಯು ನ ಮಣೆ ಹಾ ಗುಪ್ತ ಹೋತ ಸೆ. ಮೃತ್ಯು ನ ಮಣೆ ರಾಗ ಜ್ಞಾನಿ, ಮೃತ್ಯು ನ ಮಣೆ ತಾಳ ಜ್ಞಾನಿ, ಮೃತ್ಯು ನ ಮಣೆ ತತ್ವಜ್ಞಾನಿ ತತ್ವವೇತ್ತ ಅಂತೇಳಿ ಮೃತ್ಯು ನಿರೂಪಣದೊಳಗ ಬಹಳಷ್ಟು ಇದು ಹೇಳ್ತಾರ ಅವ್ರು. ಮೃತ್ಯು ಕಾಳೆ ಕಾಠಿನಿಕಿ ಬೈಸೆ ಬಳಿಯಾಚೆ ಮಸ್ತಕಿ. ಎಲ್ಲರ ಮೇಲೆ ಮೃತ್ಯು ಅನ್ನುವಂಥ ಬಡಿಗೆ ಎಲ್ಲರ ತಲೆ ಮೇಲೆ ಅದ. ಮಹಾರಾಜೇ ಬಳಿ ಲೋಕಿ ರಾಹುವನ ಸಕತಿ ಅಂತಂತ ಚಕ್ರವರ್ತಿ ಮಹಾರಾಜರು ಮೊದಲು ಮಾಡಿಕೊಂಡ ಈ ಮೃತ್ಯು ಮುಖದಾಗ ಹೋಗ್ಬೇಕಾತು. ಮತ್ತು ನಿಮ್ಮಂಥವ್ರು ಹೆಂಗೆ ಉಳಿತೇವು, ನಾ ಕಾಯಂ ಇರ್ತೀನಿ ಅಂತ ತಿಳ್ಕೊಂಡಿಲ್ಲ. ಎಂಥ ಮೂರ್ಖಿ ದೀಪ ಅಂತಾರ ಅವ್ರಂತಾರ. ಶತವರುಷ ವಯ ನೇಮಿಲೆ, ನೀ ಏನು ಹುಟ್ಟಿ ಬಂದಿಲ್ಲ, 100 ವರ್ಷದ ಆಯುಷ್ಯದ ಮಿತಿ ಅದ ನಮಗ. ಹ್ಞೂ ಅನ್ಬೇಕು ನಾವು ಇಷ್ಟೇ ಅಲ್ರಿ. ಮನ್ ಪೇಪರ್ ನೋಡಿದೆವು 112 ವರ್ಷ ಬದುಕಿದವ್ರು ಇದ್ದಾರೆ, 120 ಇದ್ದಾರೆ. ಅದನ್ನು ನಾವು ವಿಚಾರ ಮಾಡುವಂಗಿಲ್ಲ. ಮಹಾತ್ಮರು ಏನಂತಾರ, ಶಾಸ್ತ್ರಗಳನ್ನ ಹೇಳ್ತಾರ, ಶತವರ್ಷ ವಯ ನೇಮಿಲೆ ತ್ಯಾತ ಬಾಳಪಣ ನೇಣತಾಗೇಲೆ, ತಾರುಣ್ಯ ಅವಗೆ ವೆಚ್ಚಿಲೆ ವಿಷಯ ಕಡೆ, ವೃದ್ಧಪಣೇನ ಅನಾರೋಗ ಭೋಗಣೇಲಾಗಿ ಕರ್ಮಭೋಗ, ಆತ ಭಗವಂತಾಚ ಯೋಗ ಕೋಣೆ ವೇಳೆ. 100 ವರ್ಷ ಆಗಿದ್ರು ಸಹಿತ ಅವ್ರಂತಾರ ತ್ಯಾತ ಬಾಳಪಣ ನೇಣತಾಗೇಲಿ. ಬಾಲ್ಯಾವಸ್ಥೆ ತಿಳಿಲಾರ್ದ ಹೋಗ್ಬಿಡ್ತು. ಹಿಂದಕ್ಕಿನ ಏನಾರ ತಿಳಿತಿತ್ತೋ ಏನೋ ನಮಗೆ. ಈ ಸದ್ಯದ ಬಾಲ್ಯಾವಸ್ಥೆಯೊಳಗಿನ ಹುಡುಗರಿಗಂತೂ ಏನೂ ತಿಳಿದಿಲ್ಲ. ಯಾಕಂದ್ರೆ ಏನು ತಿಳಿಸಿ ಹೇಳಬೇಕು, ಏನು ತಿಳಿಸಿ ಅದಕ್ಕೊಂದು ಸನ್ಮಾರ್ಗ ತೋರಿಸ್ಬೇಕು ಅನ್ನುವಂಥ ಹೇಳುವಂಥ ಒಂದು ತಿಳಿದ ತಂದೆ ತಾಯಿಗಳು ಸಿಗೋದು ಭಾಳ ಕಠಿಣ ಆಗಿಬಿಟ್ಟದು. ಯಾಕಂದ್ರೆ ಮಾರ್ಗ ಎಲ್ಲ ಪೂರ್ಣ ಏನು ಮಾಡ್ತಾರೆ ಅಂದ್ರೆ ತುಕಾರಾಮ್ ಮಹಾರಾಜರು ಅಂದಂಗೆ
आडराणी भरले जग, आडराणी भरले जग, अहो उच्चिष्टाचे भाग, अहो उच्चिष्टाचे भाग, शेष उरले ते सेवू आ जाडू संताचे मार्ग, जाडू संताचे मार्ग. तुकाराम महाराजರಂತರ आम्ही ವೈಕುಂಠವಾಸಿ ಆಲೋ ಯಾಚೆ ಕಾರಣಾಸಿ, ಯಾಕಂದ್ರ ಆಡರಾಣಿ ಬರಲೇ ಜಗ ಎಲ್ಲ ಹೊಲಸಿ ಹಿಡಿದು ಬಿಟ್ಟದ. ಅರ್ಥ ಲೋಪಿಲೆ ಪುರಾಣಿ, ಪುರಾಣದ ಅರ್ಥ ಬೇರೆ 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 ತಮಗೆ ಹೆಂಗ್ ತಿಳಿದಂಗೆ ಹೇಳಿಕತ್ತಾರ. ನಾಶಕೇಲ ಶಬ್ದಜ್ಞಾನಿ, ಶಬ್ದಗಳಿಂದ ಎಲ್ಲ ಜ್ಞಾನಿಗಳು ತಮಗೆ ಹೆಂಗೆ ತಿಳಿತದ ಹಂಗೆ ಅದನ್ನೇ ಪ್ರತಿಪಾದನೆ ಮಾಡ್ಲಿಕ್ಕತ್ತಾರ. ಅಹೋ ವಿಷಯ ಲೋಭೇಮನಿ, ಇಷ್ಟಾದ್ರೂ ಸಹಿತ ಅವರೇ ವಿಷಯದೊಳಗೆ ತುಂಬಿಕೊಂಡು ಬಿಟ್ಟಾರ. ಸಾಧನ ಬುಡವಿಲೆ, ಸಾಧನ ಅಂತೂ ಇಲ್ಲೇ ಇಲ್ಲ ಅಂತಂತ ನೋಡಿ. ಅಂದ್ರ ಈ ಒಂದು ಸ್ಥಿತಿ ಒಳಗೆ ಮುಂದಿನ ಪೀಳಿಗೆ, ಸದ್ಯದ ಪೀಳಿಗೆ ಹೆಂಗಾಗ್ಬಿಟ್ಟದಂದ್ರ ಅವರು ಯಾವ ರೀತಿ ಅವ್ರಿಗೆ ಒಂದು ಏನಪ್ಪಾ ಅಂದ್ರೆ ಬದುಕಿನ ರೀತಿ ತಿಳಿಬೇಕು, ಕಲಿಸ್ಬೇಕು. ಯಾಕಂದ್ರೆ ಹೇಳೋದಕ್ಕಿಂತ ಅಂತ ತಂದೆ ತಾಯಿಗಳ ಮನೆಯೊಳಗ ಅಂತ ಸಂಸ್ಕಾರ ಇದ್ರೆ ಅದೇ ಸಂಸ್ಕಾರದಿಂದ ಬೆಳಿತಾರೆ. ನಮಗೆ ನಮ್ಮ ತಂದೆ ತಾಯಿಗಳಿಲ್ಲ, ಹೇಳಿಲ್ಲ. ಮತ್ತು ನಮ್ಮ 4 ಹೊತ್ತು ಭಜನೆ ನಾವೇನು ಮಾಡ್ತೇವಲ್ಲ, ಯಾವುದನ್ನು ಪುಸ್ತಕ ಹಿಡ್ಕೊಂಡು ಕಲ್ತಿಲ್ಲ ನಾವು. ಯಾಕಂದ್ರೆ ತಂದೆ ತಾಯಿಗಳು ಬಿಡಲಾರ್ದ ಮನೆಯೊಳಗೆ ಕಾಕಡಾರ್ತಿ ಹಿಡ್ಕೊಂಡು ರಾತ್ರಿ ಭಜನೆ ತನಕ 4 ಭಜನೆ ಅವ್ರು ತಪ್ಪದೇ ಮಾಡ್ತಿದ್ರು ಅಂತೇಳಿ ನಮಗೆ ಅವ್ರನ್ನ ಕೇಳಿ ಕೇಳಿ ನಮಗೆ ಇವತ್ತಿನ ದಿವಸ ಮರಾಠಿ ಭಜನೆಗಳು ಬರ್ತಾವ. ಹೊರತಾಗಿ ಪುಸ್ತಕ ಹಿಡಿದು ನಾವು ಎಂದೂ ಕಲ್ತಿಲ್ಲ. ನಮ್ಮ ಮನೆಯೊಳಗೆ ಯಾರೂ ಕಲ್ತಿಲ್ಲ. ಆದ್ರೆ ನಮ್ಮ ಮನೆಯೊಳಗೆ ಎಲ್ಲರಿಗೂ ಎಲ್ಲ ಭಜನೆ ಬರ್ತಾವೆ. ಹೆಂಗ ಅಂದ್ರೆ ಶ್ರವಣದಿಂದನೇ ಬಂದಿರ್ತಾವ. ಅಂಥ ಒಂದು ಸಂಸ್ಕಾರಯುಕ್ತ ಕುಟುಂಬ ಸದ್ಯದ ಒಂದು ಪೀಳಿಗೆ ಇಲ್ಲಿ ಅಂದಾಗ, ಆದ್ರೂ ಅವ್ರಂತಾರ ಬಾಲ್ಯಪಣ ನೇಣತಾಗೇಲೆ, ತಾರುಣ್ಯವಾಗಿ ವೆಚ್ಚಿಲೆ ವಿಷಯ ಕಡೆ. ಇನ್ನು ತರುಣಪಣದೊಳಗಂತೂ ವಿಷಯ ಸುಖದೊಳಗೆ ಎಲ್ಲ ಖರ್ಚಾಗಿ ಹೋಗಿಬಿಟ್ಟದ. ಈಗಂತೂ ಹಿಂಗಾಗಿಬಿಟ್ಟದಲ್ಲ ಅದು. ಅದೇ ನಮ್ಮ ಜೀವನದ ಗುರಿ ಅಂತಂದು ಹಂಗ ಇಷ್ಟೊಂದು ಏನಪ್ಪ ಅಂದ್ರೆ ಭ್ರಮಿಷ್ಠರಾಗಿಬಿಟ್ಟದ. ಇದ್ರಾಗ ಯಾವಪ್ಪ ಅಂದ್ರೆ ಯೋಗ ವಾಸಿಷ್ಠನೊಳಗೆ ಇವ್ರು ಹೇಳ್ತಾರೆ, ವಶಿಷ್ಠ ಮಣಿಗಳು, ಕಾಮ ಕಲಂಕಿತೋ ಲೋಕೋ ಬಂಧುವೋ ಭೋ ಬಂಧನ, ಭೋಗ ಭವ ಮಹಾರೋಗ ತೃಷ್ಣ ಮೃಗ ತೃಷ್ಣಿಕ. ಕಾಮ ಕಲಂಕಿತ ಲೋಕು, ಈ ಕಾಮದ ಒಂದು ಸೆಳವಿನೊಳಗ ಕಲಂಕರಾಗಿ ಹೋಗಿಬಿಟ್ಟಾರಂತ. ಲೋಕನೇ ಕಲಂಕರಾಗಿ ಹೋಗ್ಬಿಟ್ಟ. ಕಾಮ ಕಲಂಕಿತೋ ಲೋಕೋ ಬಂಧುವೋ ಭೋ ಬಂಧನ. ಈ ಏನು ಒಂದು ಬಂಧು ಬಳಗ ಅಂತೇನು ಇದನ್ನ ಹಚ್ಕೊಂಡು ಹೋಗಿಲ್ಲ. ಇದೇ ನಿನಗೆ ಏನಪ್ಪಾ ಅಂದ್ರೆ ನಿನ್ನ ಭವಕ್ಕೆ ಬಂಧನ ಹಾಕೋತದ. ಭೋಗ ಭವ ಮಹಾರೋಗ, ಅದನ್ನ ತಿನ್ನಿ ಇದನ್ನ ತಿನ್ನಿ ಅಂತ ಭೋಗಿಸು ಇಚ್ಛಾ ಏನದಲ್ಲ, ಇದು ನಿನಗೆ ಮಹಾರೋಗ ಆಗಿ ಪರಿ ನಿನಗೆ ಕಾಡ್ಲಿಕ್ಕತ್ತದ. ತೃಷ್ಣ ಮೃಗ ತೃಷ್ಣಿಕ. ಕೊನೆಗೊಮ್ಮೆ ಆ ಬಿಸಿಲು ಕುದುರೆ ನೀರಿಗಾಗಿ ಹಂಬಲಿಸಿ ಚಿಗಿರಿ ಬ್ಯಾಸಿಗೆ ದಿವಸನಾಗ ಓಡಿ ಓಡಿ ನೀರಿಲ್ದ ಏನು ಬಿದ್ದು ಸಾಯ್ತದಲ್ಲ, ಹಂಗೆ ನಮ್ಮ ಪರಿಸ್ಥಿತಿನೂ ಇದ್ರಾಗ ಆಗ್ತದ. ಹಂಗೆ ನಮ್ಮದು ತಾರುಣ್ಯ ಕಾಲ ಹೆಂಗಾಗ್ಯದ ಅಂದ್ರೆ, ತಾರುಣ್ಯ ಏನಪ್ಪ ಅಂದ್ರೆ ವಿಷಯ ಸುಖದೊಳಗೆ ಖರ್ಚಾಗಿ ಹೋಗ್ಬಿಡ್ತು. ಇನ್ನು ವೃದ್ಧಪಣ ಅದ. ವೃದ್ಧಪಣ ನಾನಾ ರೋಗ ಭೋಗಣೆಯಲಾಯೇ ಕರ್ಮ ಭೋಗ. ವೃದ್ಧಪಣ ನಿಮಗೆ ಹೆಂಗದ ಅಂದ್ರ, ಇದನ್ನ ನಮ್ಮ ಕರ್ಮದ ಭೋಗವನ್ನ ವ್ಯಾಧಿ ರೂಪದಿಂದ ಭೋಗಿಸುವಂತ ಸಮಯ ನಮ್ಮ ವೃದ್ಧಾವಸ್ಥಾ. ಇವತ್ತಿನ ದಿವಸ 40 ವರ್ಷ ಅನ್ನೋದಕ್ಕನ ಶುಗರ್ ಬರ್ತದ, BP ಬರ್ತಾವ, ಆ ಜಡ್ಡದ ಅಂತಾರ, ಈ ಜಡ್ಡದ ಅಂತಾರ. ಸದಾ ಏನಪ್ಪಾ ಅಂದ್ರೆ ದವಾಖಾನೆ ಗಿಳಿಗಿ ಇವೆಲ್ಲ 108 ಜಡ್ಡುಗಳು. ಕೊನೆಗೊಮ್ಮೆ ಡಾಕ್ಟರ್ ಅಂತಾರ, ಎಷ್ಟೋ ಲಕ್ಷಾರು ಮಂದಿ ಒಳಗೆ ಇಂಥ ಜಡ್ಡು ಬರ್ತದ, ಇನ್ನೇನು ದೇವ್ರ ಮೇಲೆ ಭಾರ ಹಾಕ್ರಿ ಅಂತ ಹೇಳ್ಬಿಡ್ತಾರಲ್ಲ. ಹಂಗ ಇವೆಲ್ಲ ಜಡ್ಡುಗಳು ತಿಳಿಲಾರ, ಡಾಕ್ಟರ್ಗೂ ತಿಳಿಲಾರ್ದುಗಳು ಜಡ್ಡುಗಳು ಹೆಂಗ್ ಬರ್ತಾವ ಅಂದ್ರ ಭೋಗಣೆಯಲಾಗಿ ಕರ್ಮಭೋಗ. ಮತ್ತಿನ ಅಂತ ಮುಪ್ಪಾವಸ್ಥೆಯೊಳಗೆ ಆತ ಭಗವಂತಾಚ ಯೋಗ ಕೋಣೆ ವೇಳೆ. ಅದಕ್ಕೆ ಇವರಂದ್ರು ನಾಶಿವಂತ ದೇಹದಪ್ಪ ಇದು. ಹಿಂಗಾಗಿ ಜಾಯಿ ಲಕ್ಷಣ ಆತ. ಕರುಣಿಗೆ ಹಿತ ಪುಲಿಲ. ಈ ಒಂದು ನಿಮ್ಮ ಸ್ವಹಿತವನ್ನು ಈಗ ಸಾಧಿಸುಗೋರಿ. ಇಂಥ ಅರಿವಿನ ಜನ್ಮಕ್ಕೂ ಬಂದು ಸಹಿತ ನಾನು ಎದಕ್ಕೂ ಹುಟ್ಟಿ ಬಂದೆ, ನನ್ನ ಮೂಲ ಕರ್ತವ್ಯ ಏನದ, ನಾನು ಎದಕ್ಕೂ. ಈಗ ನೋಡ್ರಿ, ತಾಯಿಯ ಗರ್ಭದೊಳಗಿದ್ದಾಗ ಆ ಗರ್ಭದ ಒಂದು ದುಃಖದೊಳಗೆ ಬೆಂದ ಕೂಸು ದೇವರಿಗೆ ಬೇಡ್ಕೋತದಂತ. ದೇವ ಸೋಡವೀಸಿ ಎತ್ತುನ. ಭಗವಂತ ಈ ಗರ್ಭವಾಸದ ದಾರುಣ ದುಃಖದಿಂದ, ಯಾಕಂದ್ರ ನವ್ಯ ನರಕಾಂಚಿ ಕಾಣಿ ಅಂತ ದಿವಸ ಒಂದೊಂದು ಹೊಸ ನರಕದ ಒಂದು ಅನುಭವ ನಿಮಗೆ ಎಲ್ಲಿ ಆಗ್ತದಂದ್ರೆ ಗರ್ಭವಾಸದ ಆಗ್ತದ. ಅದಕ್ಕೆ ಅಂತಾರವರು, ದೇವಾ ಸೋಡವೀಸಿ ಏತುನ ತರಿ ಮೀ ಸ್ವಹಿತ ಕರಿನ. ಅಂದ್ರೆ ನಾನು ಸ್ವಹಿತವನ್ನ ನಾನು ಮಾಡ್ಕೋತೀನಿ. ಜನ್ಮ ಪುನಃ ನಾ ದೇವಾ ಸೋಡವೀಸಿ ಏತುನ
ತರಿಮಿ ಸ್ವಹಿತ ಕರಿನ ಜನನ ಮರಣ ಚುಕ್ಕುವೇನ ಪುನಃ ನ ಏತೆ, ನಿನ್ನನ್ನೇ ಸೇರ್ತೀನಿ ಅಂತೇಳಿ ಅಲ್ಲಿ ಪ್ರಮಾಣ ಮಾಡಿ ಬಂದವರು ಹೊರಗೆ ಬಂದ ಕೂಡಲೇ ಕೋಹಂ ಅನ್ನುವಂಥ ಜ್ಞಾನ ಆವರಿಸಿಬಿಟ್ಟದ. ಇವತ್ತಿನ ದಿವಸ ಎಷ್ಟು ನೀವೆಲ್ಲರೂ ಸತ್ಸಂಗ ಮಾಡ್ತೀರಿ, ಎಲ್ಲ ಕಡೆ ಸತ್ಸಂಗ ನಡೆದವ, ಆದರೂ ಸಹಿತ ನಾವು ಆ ಒಂದು ಮಾಯೆಯ ಸೆಳವಿನಿಂದ, ವಿಷಯದ ಒಂದು ಸುಖದಿಂದ ಇನ್ನೂ ಹೊರಗೆ ಬರ್ಲಿಕ್ಕಾಗಲಿಲ್ಲ, ಆಗ್ತಿಲ್ಲ ಅಂತಂದ್ರೆ ಎಷ್ಟು ಅದ್ರ ಸೆಳವಿರಬೇಕು. ಅದಕ್ಕೆ ಜ್ಞಾನಿಗಳು ಒತ್ತಿ ಹೇಳ್ತಾರ, ನಾಶಿವಂತ ದೇಹ ಜಾಯಿ ಲಕ್ಷಣಾತ್ करुणी घेई हित आपुलेला, करुणी घेई हित आपुलेला, नाशिवंत देह जाईल ಕ್ಷಣಾತ್. ಯಾವ ಕ್ಷಣದಾಗ ಹೋಗಿ ಗೊತ್ತಿಲ್ಲಪ್ಪ. ನೀವು ಅಂತೀರಿ ಇಲ್ಲಪ್ಪ, ಕೆಲವು ಮಂದಿ ಅಂತಾರೆ ನಾವೀಗ ನಮ್ಮನ್ನು ನೋಡೆಲ್ಲ ಅಂತಾರೆ, ಏನ್ರಿ ಇವರೆಲ್ಲ ಏನು ಕುಲ್ಕರ್ಣಿಯವರೆಲ್ಲ ಹುಚ್ಚರಿಗತಿ ಹಿಂಗ್ಯಾಕೆ ನೌಕರಿ ಮಾಡ್ಕೊಂಡು ಚಂದಾಗಿ ಇದು ಮಾಡ್ಕೊಂಡು ಇರೋದು ಬಿಟ್ಟು ಬರೀ ಸತ್ಸಂಗ ಸಪ್ತಾಹ ಗಿಪ್ತ ಅಡ್ಯಾಡ್ಕೋತ ನೋಡ್ರಿ, ನಾವು ದನ ಕಾಯೋರು ನಿಮ್ಮ ಮುದ್ರಿಗೆ ಕಾರ್ ತೊಗೊಂಡು ಅಡ್ಯಾಡ್ತೀವಿ ಅಂತ ನನಗೆ ಎಷ್ಟೋ ಮಂದಿ ಅಂತಾರೆ. ಕಂಟ್ರೋಲ್ ಇದ್ದಾಗ ಬರ್ತಿದ್ರಲ್ಲ, ಹೌದಾ, ಎಲ್ಲ ಕಲ್ತ ಅನ್ನಾಡಿ ಹುಡುಗರು ಯಾವ್ದ್ರೆ ಒಂದು ಪಿ ಎ ಆಗೋದದ, ಮತ್ತೇನದ ರೊಕ್ಕ ಗಳಿಸ್ಕೊಂಡು ಕಾರ್ ತೊಗೊಂಡು ಅಡ್ಯಾಡಿ ಏನ್ರಿ ಕುಲ್ಕರ್ಣಿಯರ ನಿಮ್ಮನ್ನು ನೋಡ್ತೀವಿ ಕಾಯಂ ಗೋಳ್ಯಾಟ ಸಪ್ತಾಹ ಗಿಪ್ತ ಅನ್ಕೋತ ಇದ್ರಾಗೆ ಕಳೆದ್ರಿ ಏನು ಸಿಕ್ತ್ರಿ ನಿಮ್ಗೆ ನಮ್ಮನ್ನೇ ಕೇಳ್ತಾರವ್ರು, ಏನು ಮಾಡೋದದ, ಹಿಂಗೆ ಅದ ಅದು. ಅವರು ಅದಕ್ಕೆ ಬಂದಾರ, ನಾವು ಇದಕ್ಕೆ ಬಂದೇವ ಅಂತ ತಿಳ್ಕೊಂಡು ಬಿಡುದು, ಮತ್ತೇನೇನಿಲ್ಲ. ಏನ್ರಿ ಆಮೇ ವೈಕುಂಠವಾಸಿ, ನಾವೇನಪ್ಪ ಅಂದ್ರೆ ವೈಕುಂಠದಾಗಿರೋರು. ಆಲೋ ಯಾಚೆ ಕಾರಣಾಸಿ, ಇಲ್ಲ ಏನಪ್ಪ ಪಿಟು ಭಕ್ತಿ ಚಾಡಂಗೋರ, ಈ ಭಕ್ತಿ ಡಂಗರ ಹೊಡ್ಲಿಕ್ಕೆ ಬಂದೆವು, ಹೊಡೆದು ಹೋಗಿಬಿಡುದು. ಯಾರು ಎಷ್ಟು ತಗೋತಾರ, ಎಷ್ಟು ಬಳಸ್ಕೋತಾರ. ನಾವು ಏನಪ್ಪ ಅಂದ್ರೆ ಡಂಗರ ಹೊಡೆದದ್ದು ಏನೆಲ್ಲ ಏನು ಮಹಾತ್ಮರು ನೀಡಿದ್ದೆಲ್ಲ ಅವರೆಲ್ಲ ಉಂಡು ಬಿಟ್ರು ಅಂದ್ರೆ ಅವರು ಆ ಕಡೆ ವೈಕುಂಠದ ಕಡೆ ಅವ್ರದ್ದು ಹಾದಿ ಸುಗಮ ಆಗ್ತದೆ, ಪ್ರಾಂಜಳವಾಗಿ ಆಗ್ತದೆ ಅಂತಾರೆ. ಹಂಗೆ ಇವ್ರಂತಾರ, ಬಹುತಾ ಜನ್ಮ ಅಂಚ ಸೇವಟ ನರದೇಹ ಸಾಂಪಡಿ ಅವಚಟ ಈತೆ ವರ್ತವ್ಯ ಚೊಕ್ಕಟ ನೀತಿ ನ್ಯಾಯದಿಂದ ನೀವು ನಡೀರಿಪ್ಪ ಅಂತಾರವ್ರು. ನೀತಿ ನ್ಯಾಯ ಇವನ್ನ ನಾವು ಆಧರಿಸಲಿಲ್ಲ ಅಂದ್ರೆ ನಾವು ಬೇಕಾದಷ್ಟು ಸತ್ಸಂಗ ಮಾಡಲಿ, ಬೇಕಾದಷ್ಟು ಉತ್ಸವ ಮಾಡಲಿ, ಬೇಕಾದಷ್ಟು ನಾಮಸ್ಮರಣೆ ಮಾಡಲಿ, ನೀತಿಯ ನೆಲೆಗಟ್ಟಿನ ಮೇಲೆ ನಿಂತು ಮಾಡಿದಾಗ ಮಾತ್ರ ಮುಂದಿನ ಒಂದು ಪ್ರಗತಿ ನಮಗೆ ಕಾಣಿಸ್ತದ. ಆ ಅಲೌಕಿಕವಾದಂಥ ಆಕಡಿದು ಪರಕ್ಕೆ ನಮ್ಮ ಏನು ಪರದ ಕಡೆ ನಮ್ಮ ಪ್ರಯಾಣ ಶುರು ಆಗ್ತದೆ ಅಂತಾರವ್ರು. ಅದಕ್ಕೆ ನೀತಿಗೆ ಭಾಳ ಮುಖ್ಯದ. ನಾವು ಹೆಂಗಿರ್ಬೇಕಂದ್ರೆ ಏನು ಸನಾತನ ಇದರೊಳಗೆ ಸಂಸ್ಕಾರವನ್ನು ಋಷಿಮುನಿಗಳು ಹಾಕಿ ಹೋಗ್ಯಾರಲ್ಲ, ಆ ರೀತಿ ನಾವು ಬದುಕಬೇಕು ಅಂತಾರವರು. ನಾವು ಪರಮಾರ್ಥದೊಳಗೆ ಎಷ್ಟು ಒಂದು ತಾಸ ಅಥವಾ ಒಂದು ಉತ್ಸವದಾಗ ಒಂದು 2-3 ದಿವಸ ನಾವೆಲ್ಲ ಕುಣಿದಾಡಿ ಹಾಡಿದೆವು, ಬಾರಿಸಿದೆವು, ಹೇಳಿದೆವು, ಏನೇನೋ ಮಾಡಿದೆವು, ಅಗದಿ ಭಾವ ತುಂಬಿ ಕಣ್ಣ ನೀರು ತಂದೆವು, ಕಂಠ ಬಿಗದು ಬಂತು, ಅತ್ತೆವು, ಇಷ್ಟು ಮಾತ್ರಕ್ಕೆ ಕೆಲಸ ಆಗುವುದಿಲ್ಲ ಅಂತಾರವ್ರು. ಆ 2-3-4 ದಿವಸದೊಳಗೆ ಸದ್ಗತಿ ಆಗೋದಿಲ್ಲ. ಅಲ್ಲಿ ಹಂಗಿದ್ದಿ ಹಂಗೆ ಮುಂದಾದರೂ ಸಹಿತ ನಾವು ಮನೆಯಾಗಿ ಇರಬೇಕಾಗ್ತದೆ. ಆ ರೀತಿ ಮನೆಯೊಳಗಿನ ವ್ಯವಹಾರ ಇರಬೇಕು. ನಮ್ಮ ಮನೆಗಳು ಹೆಂಗಿರಬೇಕು ಅಂದ್ರೆ ಮಂದಿರ ಆಗಿರ್ಬೇಕು. ಏನು ಅಲ್ಲೇ ಮೂಲ ಮಾಲಕರು ಯಾರು ಇರ್ಬೇಕಂದ್ರೆ ಮಹಾಸ್ವಾಮಿ ಚಿದಂಬರೇ ಆ ಮನೆ ಮಾಲಕರಾಗಿರ್ಬೇಕು. ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರೇ ಆ ಮನೆ ಮಾಲಕರಾಗಿರ್ಬೇಕು. ಯಾರಾದರೂ ಹೊರಗಿನವ್ರು ನಮ್ಮ ಮನೆಗೆ ಬಂದ್ರೆ ರಂಗರಾವ್ ಮಹಾರಾಜರ ಮನೆ ನೋಡಪ್ಪ ಇದು ಅಂತ ಅನ್ಬೇಕಿಂದ. ಅದೆಲ್ಲ ಬಿಟ್ಟು ನಮ್ಮೂನೇ 2 ದೊಡ್ಡ ಫೋಟೋ ಹಾಕೋದು, ನಮ್ಮ ಮಳೆಯಾಗ ಓಳೋದು, ನಮ್ಮ ಮಕ್ಕಳದು ಮೊಮ್ಮಕ್ಕಳದು ಇವನೇ ಗಾಡಿ ತುಂಬ ಹಾಕ್ಯದ. ಆಮೇಲೆ ಮಹಾರಾಜನ ಎಲ್ಲರ ಒಂದು ಕಡೆ ಮೂಲ್ಯಾಗ ಒಂದು ಕಡೆ ನೀವು ಕೂಡಿಸಿಬಿಟ್ರಿ ಅಂತಂದ್ರೆ ಅದು ಏನಪ್ಪ ಅಂದ್ರೆ ಭಕ್ತರ ಲಕ್ಷಣ ಅಲ್ಲ ಅಂತಾರೆ. ನಮ್ಮ ಮಹಾರಾಜರು ಅಂತಿದ್ರು, ಸಾಧಕರ ಮನೆಯ ತೊಲವಾಗಲ್ ನೋಡಿದ್ರೆ ಅವನ ಸಾಧನೆ ಹೆಂಗೆ ನಡ್ತ ಅನ್ನೋದು ಗೊತ್ತಾಗ್ತದಂತಿದ್ರು ಅವರು. ಏನ್ರಿ ನಾವು ಹೆಂಗಿರೋದು ಕಾಯಂ ಎಲ್ಲ ಇನ್ನು ಹೊರಗಿನವ್ರಿಗತ್ತನೇ ಇರೋದು. ಆ ಟೈಮ್ದಾಗ ನಾವು ಏನಪ್ಪ ಅಂದ್ರೆ ಅದೊಂದು ಮುಖವಾಡ ಹಾಕೊಂಡು ಕೂತಂಗ ಆಗ್ತದೆ. ಹಂಗಾಗೋದ್ರಿಂದ ಕೆಲಸ ಆಗುದಿಲ್ಲ ಅಂತಾರವರು. ಅದಕ್ಕೆ ಪ್ರಪಂಚ ಕರಾವ ನೇಮಕ, ಪ್ರಪಂಚ ಮಾಡಬೇಡ ಅಂತ ಯಾವ ಮಹಾತ್ಮರು ಹೇಳಿಲ್ಲ. ಸ್ವತಃ ಮಹಾಸ್ವಾಮಿಯವರೇ ಪ್ರಪಂಚ ಮಾಡ್ಯಾರ. ನಮ್ಗಿಂತ ದೊಡ್ಡ ಪ್ರಪಂಚದ ಅವ್ರದ್ದು. ಏನು ಎಲ್ಲರೂ ಪ್ರಪಂಚ ಮಾಡ್ಯಾರ. ಏಕನಾಥ್ ಮಹಾರಾಜರಿಗೆ ಅವ್ರದ್ದು ಪ್ರಪಂಚ ಇತ್ತು, ತುಕಾರಾಮ್ ಮಹಾರಾಜರ ಪ್ರಪಂಚ ಇತ್ತು, ಬಸವಣ್ಣವ್ರದ್ದು ಪ್ರಪಂಚ ಇತ್ತು. ಅವ್ರಂತಾರ ಅವ್ರ ಪ್ರಪಂಚ ಮಾಡೋದಕ್ಕೆ ನಾವು ಮಾಡೋದಕ್ಕೆ ಭಾಳ ಭೇದ ಅದ. ಇವ್ರಂತಾರ ಪ್ರಪಂಚ ಕರಾವ ನೇಮಕ. ಸಮರ್ಥರಂದ್ರು ನೀವು ಮೊದಲು ಚಂದಗೆ ಪ್ರಪಂಚ ಮಾಡಿ ಒಂದು ನೇಮದಿಂದ ಮಾಡಿರ್ತಾರೆ. ಚಂದಗೆ ಅಂದ್ರೆ ಏನು, ಮನೆ ಮೇಲೆ ಮನೆ ಕಟ್ಟುದು, ಗಾಡಿಗಳಿಗೆಲ್ಲ ಡಿಸೈನ್ ಮಾಡಿಸೋದು, ಆ ಗಾಡಿಗೆ ಒಂದು ಈ ಕಲರ, ಈ ಗಾಡಿಗೆ ಒಂದು ಆ ಕಲರ, ಅಲ್ಲಿ ದೊಡ್ಡ TV ಹಾಕೋದು, ಏನೇನೋ ಮಾಡ್ಕೊಂಡು ಚಂದ ಮಾಡೋದು, ಇವೆಲ್ಲ ಅಲ್ಲ.
ಅದಕ್ಕೆ ಅವ್ರಂತ ಪ್ರಪಂಚಕರ ನೇಮದಿಂದ ಪ್ರಪಂಚ ಮಾಡ್ರಿ ಅಂತಂದ್ರೆ ಋಷಿ ಮುನಿಗಳು ಪ್ರಪಂಚ ಮಾಡ್ಯಾರ್ರಿ. ಹಾಂಗ ಇರಬೇಕು ಸಂಸಾರದೋಳು ಹ್ಯಾಂಗೆ ಬರದೀತೋ ಪ್ರಾಚೀನದೋಳು. ಹಾಂಗ ಇರಬೇಕು ಸಂಸಾರದೋಳು ಹ್ಯಾಂಗೆ ಬರದೀತೋ ಪ್ರಾಚೀನದಳು. ಆಡುವ ಮಕ್ಕಳು ಮನೆಯ ಕಟ್ಟಿದರು, ಆಟ ಸಾಕೆಂದು ಮುರಿದು ಓಡಿದರು. ಹಾಂಗ ಇರಬೇಕು ಸಂಸಾರದೊಳು ಹ್ಯಾಂಗೆ ಬರದೀತೋ ಪ್ರಾಚೀನ. ಹಂಗ ಹಿಂದಕ್ಕೆ ಋಷಿ ಮುನಿಗಳು ಸಂಸಾರ ಮಾಡ್ಯಾರಲ್ಲ, ಹಂಗ ನಾವು ಮಾಡ್ಬೇಕಂತಾರವ್ರು. ಹಂಗ ನಮ್ಮ ಪ್ರಪಂಚ ಇರಬೇಕು. ಪ್ರಪಂಚದಾಗ ಏನು ಬೇಡ ಅಂತ ಯಾರು ಹೇಳಾರ? ಪ್ರಪಂಚ ಬಿಟ್ಟು ನಾವು ಪರಮಾರ್ಥ ಮಾಡಿದೇವೆ ಅಂದ್ರೆ ವಜ್ಜಿ ಹೋಗಿಬಿಡ್ತದ. ಪ್ರಪಂಚ ಸಾಂಡೂನ ಪರಮಾರ್ಥಕ್ಕೆಲ್ಲ ತರಿ ಅನ್ನ ಬೆಳೆನ ಕಾಯಿಲ್ಲ ಅಂತಾರ ಸಮರ್ಥರು. ಪ್ರಪಂಚ ಬಿಟ್ಟು ಹೋಗಿ ತಾವೆಲ್ಲ ಪ್ರಪಂಚ ಬಿಟ್ರೆ ಕರೆ ಹಿಂದಾಗಡೆ ಎಷ್ಟು ಕಷ್ಟ ಆತಂದ್ರ ಅವ್ರು ಅದಕ್ಕೆ ಅವತಾರ ತೊಟ್ಕೊಂಡು ಬಂದಿದ್ರು, ಅವ್ರು ಹಂಗೆ ಮಾಡಿದ್ರು. ನಾವೆಲ್ಲರೇ ನಾಲ್ಕು ಅಗ್ದಿಯರ್ ಪಟಕ್ಕನ ವೈರಾಗಿ ಬಂದಂಗೆ ಮಾಡ್ಕೊಂಡು ಅದೇನಂತಾರಲ್ಲ, ವಿವೇಕ ಇರ್ಲಾರ್ದಂಥ ವೈರಾಗಿ ಬಂದು ಮನೆ ಬಿಟ್ಟು ಹೋದೆವು ಅಂದ್ರೆ ಮುಂದೆ ಊಟಕ್ಕೆ ಸಹಿತ ಸಿಗಲಾರ್ದಂಥ ಪರಿಸ್ಥಿತಿ ಅದ. ಅದಕ್ಕೆ ಪ್ರಪಂಚ ಕರಾವ ನೇಮಕ ಪಹಾವ ಪರಮಾರ್ಥ ವಿವೇಕ. ಪರಮಾರ್ಥವನ್ನ ನೀವು ವಿವೇಕ ದೃಷ್ಟಿಯಿಂದ ನೋಡ್ರಿ ಅಂತಾರವರು. ಹೆಂಗದ ಅಂದ್ರೆ ಈಗ ನಾವೇ ಸತ್ಸಂಗ ಮಾಡ್ಲಿಕ್ಕತ್ತೇವು ಅಥವಾ ನಾವೇ ಸತ್ಸಂಗದೊಳಗೆ ಸಾಕಷ್ಟು ರಾಜಾರಾಮ್ ಮಹಾರಾಜರ ಅಭಂಗಗಳನ್ನ ಶ್ರವಣವನ್ನು ಮಾಡೇವು, ಕೇಳೇವು, ನಾವು ಅದನ್ನು ವಿವರಣೆ ಮಾಡಿ ಹೇಳೇವು. ಆದ್ರೆ ಎಷ್ಟು ನಮ್ಮೊಳಗೆ ಅದನ್ನು ಅಳವಡಿಸಿಕೊಂಡೇವು ಅನ್ನುವಂಥದ್ದನ್ನು ಮಹಾಸ್ವಾಮಿ ನೋಡ್ತಿರ್ತಾನೆ. ಏನು ಈಗ ಹೇಳೋದು ಕೇಳೋದು 100 ಓದಿ 100 ಕೇಳಿ ಮಾಡುವುದೇನು? ಆಶಾ ಹರಿಯದೆ ರೋಷ ಬಿಡದೆ. ಇವೆರಡು ಹೋಗಲಿಲ್ಲ ಅಂದ್ರೆ ಎಷ್ಟು ಓದಿದ್ರೆ ಏನು, ಎಷ್ಟು ಕೇಳಿದ್ರೆ ಏನು? ವೇದವನೋದಿದರೇನು ಫಲವಯ್ಯ, ವೇದವನೋದಿದರೇನು ಫಲವಯ್ಯ, ಶಾಸ್ತ್ರವ ಕೇಳಿದರೇನು ಫಲವಯ್ಯ, ಶಾಸ್ತ್ರವ ಕೇಳಿದರೇನು ಫಲವಯ್ಯ, ವೇದವನೋದಿದರೇನು. ಜಪವ ಮಾಡಿದರೇನು ತಪವ ಮಾಡಿದರೇನು, ಜಪವ ಮಾಡಿದರೇನು ತಪವ ಮಾಡಿದರೇನು, ಏನು ಮಾಡಿದರೇನು ಏನೋ ನಮ್ಮ, ಏನು ಮಾಡಿದರೇನು ಏನು ನಮ್ಮ, ಕೂಡಲ ಸಂಗಯ್ಯನ ಮನ ಮೆಚ್ಚಿಸದಲ್ಲದೆ, ವೇದವನೋದಿದರೇನು ಶಾಸ್ತ್ರವ ಕೇಳಿದರೇನು ಫಲವಯ್ಯ, ವೇದವನೋದಿದರೆ. ಏನು ಮಾಡಿದರೆ ಏನು? ಮಹಾಸ್ವಾಮಿ ಒಲಿಬೇಕಲ್ಲ ಅಂತಾರವ್ರು. ಅದಕ್ಕೆ ಪಹಾವ ಪರಮಾರ್ಥ ವಿವೇಕ. ಜೇನೇ ಕರಿತ ಉಭಯ ಲೋಕ ಸಂತುಷ್ಟ. ನೀ ಹಿಂಗೆ ಮಾಡಿದೆ ಅಂದ್ರೆ ಇಹ ಮತ್ತು ಪರ ಎರಡರೊಳಗೂ ಸುಖ ಸಿಗ್ತದೆ ಅಂತಾರ. ಅದಕ್ಕೆ ಇವತ್ತಿನ ದಿವಸ ಇವನ್ನೆಲ್ಲ ಎತ್ತರ ಐಶೆ ಪುನಃ ಮಿಳನಾರ ನಾಯಿ ಅಂತಾರವ್ರು. 2ನೇ ನುಡಿ ಒಳಗೆ ಐಶೆ ಇಂಥ ಮನುಷ್ಯ ಜನ್ಮ ಮತ್ತೊಮ್ಮೆ ಸಿಗ್ತ ಅಂತ ನೀವು ತಿಳ್ಕೊಬೇಡ್ರಿ ಅಂತಾರವ್ರು. ಅಂತ್ಯಕಾಲದೊಳಗೆ ಎಂತ ಮತಿಯೋ ಅಂತಗತಿ. ಇಷ್ಟೆಲ್ಲ ಜೀವನ ತುಂಬ ಚಿದಂಬರ ನಾಮ ಸ್ಮರಣೆ ಮಾಡಿ ಕೊನೆಗೊಮ್ಮೆ ನೀನು ಯವ್ವ ಯಪ್ಪ ಅಂತೇಳಿ ಮನಿ ನೋಡ್ಕೊಂಡು ಕಣ್ಲೆ ಜೀವ ಬಿಟ್ಟ ಬಾಯಿಲೆ ಜೀವ ಬಿಟ್ಟ ಅಂತಾರಲ್ಲ. ಕಣ್ಲೆ ಬಾಯಿಲೆ ಇವ್ರು ಜೀವ ಬಿಡೋದನ್ನ ನೋಡುದು ಹಂಗ ಒಂದು ಖಬರ್ ಹಾರಿನ ಬಿಟ್ಟು ಹಂಗ್ಲಿ ಅಂತ ನೋಡಿದ್ದಕ್ಕೆ ಹಂಗೆ ಕಣ್ಣು ತಕ್ಕೊಂಡು ಜೀವ ಬಿಡ್ತಾರ, ಬಾಯಿ ತಕ್ಕೊಂಡು ಜೀವ ಬಿಡ್ತಾರ. ಶಾಂತ ಜೀವ ಬಿಟ್ಟದೇ ಗೊತ್ತಾಗಿರ್ಬಾರ್ದು. ಹೆಂಗಿರ್ಬೇಕಂದ್ರೆ ಜೀವ ಬಿಟ್ಟದೇ ಗೊತ್ತಾಗಿರಬಾರ್ದು. ಇಂಥ ಒಂದೇನಪ್ಪ ಅಂದ್ರೆ ಕೊನೆಯ ಶ್ವಾಸ ನಾಮದೊಳಗೆ ಹೋಗುದು ಅಂತಂದ್ರೆ ಅಂಥ ಒಂದು ಭಾಗ್ಯ ಭಾಗ್ಯವಂತರಿಗೆ ಮಾತ್ರ ಸಿಗುತ್ತದೆ. ಅದರಿಂದ ತಪಶ್ಚರ್ಯ ಇಡೀ ಜೀವನ ಜನ್ಮದಿಂದ ತಪಶ್ಚರ್ಯ ಮಾಡಿಕೊಂಡಂತಹ ಅಂಥ ಭಾಗ್ಯವಂತರಿಗೆ ಅಂಥ ಒಂದು ಇದು ಸಿಗ್ತದೆ. ಅದನ್ನು ನಾವು ಪೂರ್ಣ ನೋಡಿ ಅನುಭವಿಸಿದೆವು. ಇರಲಿ, ವಿಚಾರೋನಿಪಾಯಿ ಮನ ಮಾಜಿ. ಬಹಳಷ್ಟು ವಿಚಾರ ಮಾಡ್ಕೊರಪ್ಪ. ತಿರುಗಿ ಬರುವುದಿಲ್ಲ ಅಂತಾರವ್ರು. ತಿರುಗಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಜ್ಞಾನಿಗಳು ಹಿಂಗೆ ಅಂತಾರವ್ರು. ಎಲ್ಲ ಮಾಡಿದ ಕರೆ ಏನು ಉಪಯೋಗಪ್ಪ ನಿಮ್ಮದು? ಏನು ಬದಲಾವಣೆ ಆಂತರಿಕವಾಗಿ ನೀವೇ ಬದಲಾವಣೆ ಆಗಿಲ್ಲ. ಇನ್ನು ಜಗತ್ತಿನ ಬದಲಾವಣೆ ಏನು ನಿಮ್ಮಿಂದ ಆಗ್ತದ? ನಾವು ಬದಲಾವಣೆ ಆದಾಗ ಎಷ್ಟು ಬದಲಾವಣೆ ಆಗಿರ್ತೇವೆ ಅಷ್ಟನ್ನು ನಾವು ಮುಂದಿನ ಎದುರಿನವನ್ನು ಬದಲು ಮಾಡ್ಲಿಕ್ಕೆ ಸಾಧ್ಯದ. ಅಪಣಯತೇಷ್ಟ ಜೀವನೆ. ನೀ ಮೊದಲು ಶಿಸ್ತಿಗೆ ಪರಮಾರ್ಥದ ಒಂದು ಆನಂದವನ್ನು ಉಣ್ಣು.
ಅಪಣ ಯಥೇಷ್ಟ ಜೇವಣೆ ಉರಲೆ ಅನ್ನ ತೇ ವಾಟಣೆ ಪರಂತು ವಾಯಾದೌಡನೆ ತೇ ವಿಹಿತನವೇ. ನೀ ಉಂಡ ಮೇಲೆ ಉಳಿದದ್ದನ್ನು ಚೆಲ್ಲಬೇಡ, ಇನ್ನೊಬ್ಬರಿಗೆ ಹಂಚು ಅಂಥೇಳಿ ಸಮರ್ಥರಂತಾರ. ಅಂತ ಚೆಲ್ಕೋತ ಕೊಡಬೇಡ. ಅದಕ್ಕೆ ಮೊದಲು ನೀ ಫುಲ್ ಉಣ್ಣು ಅಂತಾರೆ. ಅದನ್ನು ಉಣ್ಬೇಕಾದ್ರೆ ನಾವು ವಿಚಾರ ಮಾಡಬೇಕು, ನಾವು ಏನು ಮಾಡ್ಲಿಕ್ಕತ್ತೀವಿ, ನಮ್ಮ ಆಯುಷ್ಯ ಎಷ್ಟು ಹೊತ್ತಪ್ಪ, ಈಗ ಎಷ್ಟು ಹೋತು ಮುಖ್ಯದ, ಎಷ್ಟು ಉಳಿತನ್ನೋದು ಮುಖ್ಯದ, ಎಷ್ಟು ಹೋಗಿದ್ದು ಹೋಗಿಬಿಡ್ತು. ಜಾಲೇತೆ ಜಾಲೇತೆ ಹೋವುನ ಗೇಲೆ ಆತಾತರಿ ವರ್ತಲೆ ಪಾಯಿಜೇನೆ ಮಸ್ತ. ಇನ್ನೇ ಚಂದಗೆ ವರ್ತನ ಮಾಡಬೇಕು. ಹೋಗಿದ್ದು ಹೋತೆ. ಭಾವಸಾಹೇಬ್ ಮಹಾರಾಜರಂತಲೇ ಒಬ್ಬವ ಶಿಷ್ಯ ಮೊಮ್ಮಗನ ಕರ್ಕೊಂಡು ಬಂದಿದ್ದಂತ. ಇವ 80 ವರ್ಷನವ. ಭಾವಸಾಹೇಬ್ ಮಹಾರಾಜರ ಅಂತಲ್ಲಿ ಬಂದು ತಾನು ನಮಸ್ಕಾರ ಮಾಡಿದ, ಮೊಮ್ಮಗನು ನಮಸ್ಕಾರ ಮಾಡಿಸಿದ. ಯಾರೋ ಇವ ಅಂತಂದ್ರು. ಮೊಮ್ಮಗರಿ ಮಹಾರಾಜ್ರ ಅಂತಂದ್ರೆ. ಹೌದಾ, ಎಷ್ಟು ವಯಸ್ಸಾಗ್ಯಾವ ಅವಾಗೆ? ಇಲ್ಲಿ ಒಂದು 15-20 ವಯಸ್ಸಾಗ್ಯಾವ್ರಿ ಅಂತ. ಹೌದಾ, ನಿನಕಿಂತ ದೊಡ್ಡವಿದ್ದಾನಲ್ವ ಅಂತಂದ್ರು ಅಂತವ್ರು. ಅವಂದ ನಾ 80 ವರ್ಷ ನಾವಿದ್ದೀನಿ ರೀ ಗುರುಗಳು ಅಂತಂದು. ನಾ 84 ವರ್ಷ ನಾವಿದ್ದೀನಿ, ನನಗಿಂತ ಅವ ಹೆಂಗೆ ದೊಡ್ಡವ ಅಂಥೇಳಿ ಆಶ್ಚರ್ಯ ಆಗಿಬಿಡ್ತು. ಅವ ಮತ್ತು ಆಶ್ಚರ್ಯ ಆದ್ರು ಗುರುಗಳು ಕೇಳಿದ, ಹಿಂಗ್ಯಾಂಗ್ರಿ ಅಂತಂದ. ಹೌದಪ್ಪ, ಮನುಷ್ಯಾಗ ಎಷ್ಟು ಆಯುಷ್ಯ ಅಂದ್ರೆ 100 ವರ್ಷ. ಮತ್ತು ನೀ ಎಷ್ಟು, ನಿನಗಿನ್ನ ಎಷ್ಟು ಉಳ್ದಾವ? 100 80 ಹೋದ್ರೆ 20 ಉಳ್ದಾವ. ಅವಾಗ ಎಷ್ಟು ಉಳ್ದಾವ? 120 ಹೋದ್ರೆ ಇನ್ನ 80 ವರ್ಷ. ಇನ್ನ 80 ವರ್ಷ ಅವ ಬದುಕ್ತಾನ. ನೀನು 20 ವರ್ಷದಾಗ ಶಿವಾಯನಮ ಅಂತ ನಾವು ನೀ ಇದ್ದಿ ಅಂದಾಗ ನಿನಗೆ ದೊಡ್ಡವ ಹೌದಲ್ಲೋ. ಹಂಗೆ ವಿಚಾರ ಮಾಡ್ಬೇಕು. ನಾವು ಎಷ್ಟು ವರ್ಷ ಆತಿ ಪರಮಾರ್ಥದೊಳಗೆ ನಡಿಲಿಕ್ಕತ್ತೀವಪ್ಪ. ಈಗ ಒಂದು ಬೆಕ್ಕ ಒಂದು ಸಂಕಲ್ಪ ಮಾಡ್ತಂತ್ರಿ. ಅದು ಏನಂದ್ರೆ ಒಂದು 50 ಫೂಟಿಂದ ಒಂದು ಕಂಬ ಏರ್ಲಿಕ್ಕೆ ಪ್ರಯತ್ನ ಮಾಡ್ತು. ಧ್ವಜಸ್ತಂಭ ಇರ್ತಲ್ಲ ಅಂಥದ್ದು. ಅದೇನು ಮಾಡಿಬಿಡ್ತಂದ್ರೆ 3 ಫೂಟ್ ಏರೋದು ದಿವಸ, 3 ಫೂಟ್ ಏರೋದು, 2 ಫೂಟ್ ತಾಳು ಜರಿದು. ಹಂಗಾರೆ ಎಂದು ಹೋಗಿ ಮುಟ್ತದ್ರಿ? ಹಂಗೆ ನಾವು ಏರುದೆಲ್ಲ ಸತ್ಸಂಗದಾಗೆಲ್ಲ ನಿರೂಪಣೆ ಸದ್ಬುದ್ಧಿ ಹೋತಿ ಸ್ಥಳ ತ್ಯಾಗ ಹೋತ ಸವೇಚಿ ಜಾತಿ ಕಾಯ ಕರೂರೇ ಕ್ರಿಯಾಗಳೇನ ತುಜ ವಿನ ರಾಮ ಮಜ ಕಂಠವೇನ. ಅದಕ್ಕೆ ಅದು ನಮ್ಮ ಕ್ರಿಯೆ ಒಳಗೆ ಬರಲಿಲ್ಲ ಅಂದ್ರೆ, ಜೀವನದಾಗ ಅಳವಡಿಸ್ಲಿಕ್ಕಂದ್ರೆ ಅದ್ರದ್ದು ಏನೂ ಫಾಯ್ದೆ ಆದಂಗೆ ಆಗೋದಿಲ್ಲ. ಏನು ತುಕಾರಾಮ್ ಮಹಾರಾಜರು ಅಂತಾರ, ತುಕಾಮಣೆ ಹಿತ ಹೋಯತೋ ವ್ಯಾಪಾರ ಕರು ಕಾಯ ಪಾರಸಿಕವಾವೆ. ನಿಮ್ಮ ವ್ಯಾಪಾರ ಇಲ್ಲಿ ಲಾಭದಾಯಕ. ಒಂದೊಂದು ಸತ್ಸಂಗದಿಂದ ಹೆಂಗೆ ಆಗ್ಬೇಕಂದ್ರೆ ಒಂದೊಂದು ನಿಮ್ಮ ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತ ಎಲ್ಲದರಿಂದಲೂ ಆತ್ಮ ಪ್ರಕಾಶ ಚಿಮ್ಮಿದಂಗೆ ಆಗ್ತಿರ್ಬೇಕು. ನಮ್ಮನ್ನು ನೋಡಿದ ಕೂಡ ಆತ್ಮ ಪ್ರಕಾಶದಿಂದ ಜನರು ನಮ್ಮನ್ನು ಯಾವಾಗ ಭೇಟಿ ಆಗ್ಯವು, ನಮ್ಮ ಜೊತೆ ಯಾವಾಗ ಕೂತೆವು, ನಮ್ಮ ಜೊತೆ ಯಾವಾಗ ಸಂಭಾಷಣೆ ಮಾಡೇವು ಅಂತೇಳಿ ಹೆಂಗೆ ಕಲಸಕ್ರಿಗೆ ಇರಿವಿಗಳು ಮುಕ್ತಾವಲ್ಲ ಹಂಗೆ ನಮಗೆ ಮುಕ್ಕಬೇಕು. ಯಾವಾಗ ಮುಕ್ತಾವಂದ್ರೆ ಬರೇ ಮೀಠಿ ಭಾತೋಸೆ ಕಿಸಿ ಕಾ ಪೇಟ್ ಭರ್ತಾ ನೈ ಅಂತ. ನಾವು ಬರೇ ಸಿಹಿ ಮಾತಾಡಿ ಇವ್ರನ್ನ ಹೊಲಸ್ಕೋತೇವೆ ಅಂದ್ರೆ ಸಾಧ್ಯ ಇಲ್ಲ. ನಮ್ಮಂತಲ್ಲಿ ಆತ್ಮಬಲ ಹಂಗೆ ಬೆಳಿಲಿಕ್ಕತ್ತು ಅಂದ್ರೆ ಆ ಆತ್ಮ ಪ್ರಭೆ ಏನದಲ್ಲ ಅದು ಎಲ್ಲರನ್ನೂ ಆಕರ್ಷಿತ ಮಾಡ್ಕೋತದೆ. ಅಂಥ ಒಂದು ಗುರುವಿನ ಒಂದು ಸಾನ್ನಿಧ್ಯದೊಳಗೆ ನೀವೆಲ್ಲ ಇದ್ದೀರಿ. ನಾವು ಎಲ್ಲ ಅಂಥ ಗುರುವಿನ ಸಾನ್ನಿಧ್ಯದೊಳಗೆ ಇದ್ದು ಬಂದವರಿದ್ದೆವು. ನಾವೆಲ್ಲರೂ ಭಾಗ್ಯವಂತರು. ನಕೋ ರಾಹೋ ಬಾಪ ಐಸೆ ಬಲೋ ನಿಯಾ. ವಿಚಾರ ಮಾಡು, ಇದನ್ನು ನೆನಪು ಹಾರಬೇಡ ಅಂತಾರವ್ರು. ಇದನ್ನೆಲ್ಲ ಯಾಕಂದ್ರೆ ಯಾವಾಗ ಹೋಗ್ತದೆ ಗೊತ್ತಿಲ್ಲ. ಹೌದಪ್ಪ, ಇನ್ನ ಇಷ್ಟು ವರ್ಷ ನಾ ಇರತ್ತನ ಏನು ಅಂತ ಖಾತ್ರಿ ಇತ್ತಂದ್ರೆ ಸ್ವಲ್ಪ ನೀ ಇದು ಮಾಡಕ್ಕಂತ. ಇದು ಹೆಂಗದ ಅಂದ್ರೆ ಅಲ್ಲಿ ತನಕ ಇರ್ತಂತ ಏನು ನೇಮಿಲ್ಲ. ಕೂತಲ್ಲಿ ಎಷ್ಟೋ ಮಂದಿ ಹೋದಾರು ನೋಡಿವ. ಮತ್ತ ಹಂಗಿದ್ದಾಗ ಎಷ್ಟು ನಶ್ವರದ. ಅದಕ್ಕೆ ಜಾಯಿ ಲಕ್ಷಣ ಆತ. ನಕೋ ರಾಹೋ ಬಾಪ ಐಸೆ ಬಲೋನಿಯಾ. ಅದಕ್ಕೆ ಇಷ್ಟು ಕೇಳ್ಕೊಂಡು ನೆನಪು ಹಾರ್ಕೊಂಡು ಮತ್ತೆ ಅದೇ ಸಂಸಾರದಾಗ ಮುಳುಗಬೇಡ. ಜಾಯಿಲ ಹೇ ಮಾಯಾ ಸರ್ವಾಪರಿ. ಈ ಮಾಯೆಯೊಳಗೆ ನಿನ್ನ ಭ್ರಮ ಒಳಗೆ ಕೆಡವಿ ಬಿಡ್ತದ. ಮಾಯಾರ ಕೆಲಸನೇ ಭ್ರಮ ಅದ. ಅದು ನಮ್ಮನ್ನು ಭ್ರಮೆದೊಳಗೆ ಹಾಕತು ಅಂತಂದ್ರೆ ನಾವು ಆ ಭ್ರಮದಿಂದ ಹೊರಗೆ ಬರಲಿಕ್ಕೆ ಆಗುದು. ಅದಕ್ಕೆ ಬರಿಯ ಭ್ರಮೆಯೊಳು ಬಿದ್ದು ಕೆಡಬೇಡ ಎಳೆ ಮರುಳೆ ಪರವಸ್ತುವನೆ ಮರೆತು ಲೌಕಿಕವ ನಂಬಿ ಅಂತೇಳಿ ಜ್ಞಾನಿಗಳು ಹೇಳ್ತಾರ. ಕೊನೆ ಚರಣದಾಗ ಅಂತಾರ, ದಾಸಮಣೆ ಶರಣ ಜಾರೆ ಚಿದಂಬರ. ರಾಜಾರಾಮ್ ಮಹಾರಾಜರು ಹೇಳ್ತಾರ, ಏನೂ ಮಾಡಬೇಡ, ಈಗೇನಾಗಿದ್ದಾಗಿ ಹೋಗ್ಯದ. ಚಿದಂಬರ ಮಹಾಸ್ವಾಮಿಗೆ, ನಿನ್ನ ಸದ್ಗುರುವಿಗೆ ನೀನು ಶರಣ ಹೋಗ್ಬಿಡು. ಶರಣ ಜಾವೇ ಸದ್ಗುರು ಸಿ
शरण जावे सद्गुरुशी तेव्हा येते प्रत्ययासी. शरण जावे सद्गुरुशी त्याविण पाहता होय शाब्दिक वाचाळ. ಶರಣ ಜಾವೆ ಸದ್ಗುರುಶಿ. ಇಲ್ಲಿ ಆದ್ರೂ ಅದನ್ನೇ ಹೇಳ್ತಾರ, ದಾಸಮಣಿ ಶರಣ ಜಾರಿ ಚಿದಂಬರ ಚುಕತಸೆ ಫಾರ ಜನ್ಮ. ನಮ್ಮ ಜನನ ಮರಣ ಚಕ್ರದ ಬಿಡುಗಡೆ ಮಾಡೋರು ಯಾರಾದರೂ ಇದ್ರ ಅದು ಆ ಮಹಾಸ್ವಾಮಿ ಚಿದಂಬರರು ಅಂತ ಒಂದು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳಾದಂತಹ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಆಗಿ ಹೋದಂತಹ ಬ್ರಹ್ಮನಿಷ್ಠ ಸದ್ಗುರುಗಳಿಂದ ಮಾತ್ರ ಅದು ಸಾಧ್ಯ ಆಗ್ತದೆ. ಅಂತ ಸದ್ಗುರುಗಳಿಗೆ ಶರಣ ಹೋಗಿ ನಾವು ನೀವುಗಳೆಲ್ಲ ಏನಪ್ಪಾ ಅಂದ್ರೆ ನಮ್ಮ ಜೀವನವನ್ನು ಸಾರ್ಥಕತೆ ಮಾಡಿಕೊಂಡು ಈ ಜನನ ಮರಣ ಚಕ್ರದಿಂದ ಬಿಡುಗಡೆ ಆಗುವಂತಹ ಒಂದು ಪಾತ್ರತೆಯನ್ನು ಈ ಸತ್ಸಂಗದ ಮುಖೇನ ಪ್ರಾಪ್ತ ಮಾಡ್ಕೋಣು ಅಂತ ಒಂದು ಕೃಪಾ ಮಹಾಸ್ವಾಮಿ ಚಿದಂಬರರು ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ನಿಮಗೆ ನೀಡಲಿ ಅಂತ ಹೇಳ್ಕೋತ ಇವತ್ತಿನ ಈ ಒಂದು ಅಭಂಗದ ಒಂದು ವಿಚಾರವಾಗಿ ನನ್ನ ಒಂದು ಸೇವೆಯನ್ನು ಮಹಾಸ್ವಾಮಿ ಚರಣಗಳಿಗೆ ಸಮರ್ಪಣೆ ಮಾಡ್ತೀನಿ. ಮತ್ತೊಮ್ಮೆ ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಜೈ ಚಿದಂಬರ, ಜೈ ಶ್ರೀರಾಮ್. ಜೈ ನಮಸ್ಕಾರ, ಧನ್ಯವಾದಗಳು. ಧನ್ಯವಾದ. ಮತ್ತ ನಿಮ್ ಶ್ರವಣ ಮಾಡಿ ಬಹಳ ಧನ್ಯ ಆಗ್ಬಿಟ್ವಿ ನಾವು. ಅಂತ ಪವಿತ್ರ ಭಾವನೆ ಬರ್ಲಿ ಅಂತದ. ಹಿಂಗ ನಿಮ್ಮ ಆಶೀರ್ವಾದ ಇರ್ಲಿ ಅಂತ ಹೇಳ್ಕೊತೀನಿ. ಜೈ ಚಿದಂಬರ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮ್ಯಾಲೆ ಇರಲ್ರಿ. ನೀವೆಲ್ಲ ಸಾಮಾನ್ಯರಿಲ್ಲ, ಅಸಾಮಾನ್ಯರು ಇರ್ತೀರಿ ಅಂತೇಳಿ ಮಹಾರಾಜರು ನಿಮ್ ಜೊತೆ ಇದು ಮಾಡ್ಯಾರ. ಏನು ಜೈ ಚಿದಂಬರ, ಜೈ ಚಿದಂಬರ, ಜೈ ಚಿದಂಬರ. ಧನ್ಯವಾದಗಳು. ನಮಸ್ಕಾರ. ಜೈ ಚಿದಂಬರ, ಜೈ ಚಿದಂಬರ, ಜೈ ಚಿದಂಬರ, ಜೈ ಚಿದಂಬರ. ಜೈ ಚಿದಂಬರ, ಜೈ ಚಿದಂಬರ.